ನಮಸ್ತೆ ಸ್ನೇಹಿತರೆ, ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನ ಮುಂಬೈ 13ನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ದುರ್ಗಾಪರಮೇಶ್ವರಿ ಅಯ್ಯಪ್ಪ ಟ್ರಸ್ಟ್ ಕಾರ್ ರೋಡ್ ಇವರ ಒಂದು ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಮತ್ತು ಯಕ್ಷಗಾನ ಪ್ರದರ್ಶನ. ಪ್ರತಿಭಾ ಪುರಸ್ಕಾರ ಕುಮಾರಿ ದಿಶಾ ಪೂಜಾರಿ, ಕುಮಾರಿ ನಿಧಿ ಪ್ರಭು, ಕುಮಾರಿ ಯುಕ್ತಿ ದೇವಾಡಿಗ ಇವರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಹಾಗೆ ಯಕ್ಷಗಾನ ಪ್ರದರ್ಶನ ಅಂತ ಹೇಳಿದ್ರೆ ಕಾಶಿ ತೀರ್ಥ ಅನ್ನುವಂಥ ಹೊಸ ಪ್ರಸಂಗವನ್ನು ಇಲ್ಲಿ ಪ್ರದರ್ಶನ ಮಾಡಿದರು. ಗೌರವ ಅಧ್ಯಕ್ಷರು ಶ್ರೀ ರಾಜು ಮೆಂಡನ್ ವಣ್ಸೆ ಅಧ್ಯಕ್ಷರ ಸ್ಥಾನದಲ್ಲಿ ಸಭಾ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ, ಅದರ ಜೊತೆಗೆ ಯಕ್ಷಗಾನವೂ ಸಹ ನಡೆಯುತ್ತಿತ್ತು. ಈ ಕಾರ್ಯಕ್ರಮದ ಉದ್ದೇಶ ಹಾಗೂ ಈ ಸಂಸ್ಥೆ ಬೆಳೆದು ಬಂದ ರೀತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗುತ್ತದೆ. ಆದ್ದರಿಂದ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗುತ್ತದೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನ ಮುಂಬೈ ಇಂದು 13ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದೆ. ಈ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವುದರ ಹಿಂದೆ ಈ ಸಂಘ ಬೆಳೆದು ಬಂದ ದಾರಿ ಯಾವುದು ಎನ್ನುವುದನ್ನು ಸ್ಪಷ್ಟವಾಗಿ ತಮ್ಮ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಚಿಕ್ಕದಾಗಿ ನುಡಿಯಲಿದ್ದಾರೆ ರಾಘವೇಂದ್ರ ಮಗವೀರ ಭಗವಾಡಿಯವರು. ನಮ್ಮ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನ ನಡೆದು ಬಂದಂತಹ ದಾರಿ ಬಹಳಷ್ಟು ಹೇಳೋದ್ರೆ ಸಮಯ ಅಭಾವ. ಚುಟುಕಾಗಿ ಹೇಳಬೇಕಂತಂದರೆ ಈ 13 ವರ್ಷಗಳವರೆಗೆ ಹೆಮ್ಮರದಂತೆ ಬೆಳೆಯುತ್ತಿರುವುದಕ್ಕೆ ಮೂಲ ಬೇರು ರಾಜು ಮೆಂಡನ್ ವಣ್ಸೆಯವರು. ಯಾಕಂದ್ರೆ ನಾವು ಪ್ರಥಮವಾಗಿ ಇದನ್ನು ಉದ್ಘಾಟಿಸುವ ಸಂದರ್ಭದಲ್ಲಿ ಕರ್ನಾಟಕ ಸಂಘ ಸಭಾಗೃಹದಲ್ಲಿ ದಿವಂಗತ ಮೇರು ಭಾಗವತರಾದಂಥ ದಾರೇಶ್ವರ್ ಭಾಗವತರು ಅವರ ಹಸ್ತದಿಂದ ನಾವು ಕರ್ನಾಟಕ ಸಂಘದಲ್ಲಿ ಉದ್ಘಾಟಿಸಿದ್ದೇವೆ. ಆ ಸಂದರ್ಭದಲ್ಲಿ ರಾಜು ಮೆಂಡನ್ ವಣ್ಸೆಯವರು 1.5 ಲಕ್ಷಕ್ಕೂ ಹೆಚ್ಚು ಸ್ವಂತ ಖರ್ಚಿನಿಂದ ಬೆಳೆಸಿದಂತ ಈ ಸಂಸ್ಥೆ ಈ ಮಟ್ಟಕ್ಕೆ ಎದ್ದು ನಿಂತಿದೆ. ನಂತರ ಈ ಸಂಘಕ್ಕೆ ಮೂಲ ಜಾಗ ಬೇಕು ಎಂಬ ಉದ್ದೇಶದಿಂದ ನೋಡಿದಾಗ ನಮ್ಮ ಅಶೋಕ್ ಶೆಟ್ಟಿ ಗುರುಸ್ವಾಮಿ ಅವರು ಅಯ್ಯಪ್ಪ ಭಕ್ತ ವೃಂದದಲ್ಲಿ ನಮಗೆ ಆಶಯವನ್ನು ನೀಡಿ ಅಲ್ಲೇ ನಾವು ಪ್ರತಿ ವರ್ಷ ಸೇವಾ ರೂಪದಲ್ಲಿ ಅಯ್ಯಪ್ಪನ ಸೇವೆಯನ್ನ ಮಾಡುತ್ತಾ ಬಂದಿದ್ದೇವೆ. ಡಿಸೆಂಬರ್ 25 ಫಿಕ್ಸ್ ನಮ್ದು ಸೇವೆ ಆಟ. ಅಲ್ಲಿ ಪ್ರಾರಂಭವಾಗಿ ಬೆಳೆದು ಬಂದಂತ ಈ ಸಂಸ್ಥೆ ಇವತ್ತಿಗೆ 25 ಕಲಾವಿದರನ್ನ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅಂದ್ರೆ ಈ ಸಂಸ್ಥೆ ಕಲಾವಿದರಿಗಾಗಿ ಕಲಾವಿದರಿಂದಲೇ ನಡೆಸಿಕೊಂಡು ಬಂದಿರುವಂತಹ ಈ ಸಂಸ್ಥೆ. ಹಾಗಾಗಿ ಇವತ್ತಿಗೂ ನಾವು 10 ವರ್ಷದಿಂದ 70 ವರ್ಷದ ಕಲಾವಿದರನ್ನು ನಾವು ಈ ಸಂಸ್ಥೆಯಲ್ಲಿ ಕಾಣುತ್ತಾ ಇದ್ದೇವೆ. ಮುಂದೆ ಕೂಡ ನಿಮ್ಮ ಸಹಕಾರ ಬೇಕು ನಮಗೆ. ನಾವು ಕಾಲಮಿತಿಯಾಗಿ ನಾವು ಪೌರಾಣಿಕ ಪ್ರಸಂಗಗಳನ್ನೇ ಆಡುತ್ತಾ ಬಂದವರಿದ್ದೇವೆ. ಅದಕ್ಕೆ ನಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಜಾಗ ಅಲ್ಲ. ಇವಾಗ ನಮ್ಗೆ ಅಂಬಿಕಾ ದುರ್ಗಾಪರಮೇಶ್ವರಿ ಟೆಂಪಲ್, ಕಾಂಜೂರ್ ಮಾರ್ಗ ಇವರು ನಮ್ಗೆ ಆಶ್ರಯವನ್ನ ಕೊಡ್ತಾ ಇದ್ದಾರೆ. ಪ್ರತಿ ಸಂಡೇ ವರ್ಷಕ್ಕೆ 1-2 ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಮ್ಗೆ ಜಾಗ ಅವರು ಮಹೇಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಅದೊಂದು ಕೆಲಸ ಆಗ್ತಾ ಇದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೊಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ನಮ್ಗೆ ಕನ್ನಡ ಕಲಾ ಕೇಂದ್ರ ಕೂಡ ಬಹಳಷ್ಟು ಸಹಾಯವನ್ನ ನೀಡ್ತಾ ಇದ್ದಾರೆ ಪ್ರಾಕ್ಟೀಸ್ಗೋಸ್ಕರ. ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ತಾ ಇದ್ದೇವೆ. ಹಾಗೆ ನಮಗೆ ಹಿಂದೆ ಅಧ್ಯಕ್ಷರಾಗಿದ್ದಂತ ಅಶೋಕ್ ಮರತೂರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಅವರ ಸಂದರ್ಭದಲ್ಲಿ ನಾವು ಪ್ರತಿಷ್ಠಾನದ ಸ್ವಂತ 8-10 ತಮ್ಮ ಸ್ವಂತ ಡ್ರೆಸ್ ಅನ್ನು ನಾವು ಕೂಡ ಆ ಸಂದರ್ಭದಲ್ಲಿ ನಾವು ನಿರ್ಮಿಸಿಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ನಾರಾಯಣ್ ಚಂದ್ರ ಅವರು ಬಹಳಷ್ಟು ದಾನಿಗಳ ಒಂದು ಸಹಕಾರದಿಂದ ನಾವು 8-10 ಸ್ವಂತ ಡ್ರೆಸ್ ಅನ್ನ ನಾವು ಮಾಡಿಕೊಂಡಿದ್ದೇವೆ. ಈಗ ಅದನ್ನ ನಾವು ಊರಿಗೆ ಗಣೇಶ ಆಚಾರ್ಯ ಸಾಲಿಗ್ರಾಮ ಅವರು ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಮ್ಮ ಆಟಕ್ಕೆ ಪ್ರತಿ ಸಲ ತಂದುಕೊಟ್ಟು ಅವರು ಸಹಕಾರ ನೀಡ್ತಾ ಇದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ನಾವು ಬಂದಿದ್ದೇವೆ. ಇದಕ್ಕೆ ನಾವು ಪ್ರಾಕ್ಟೀಸ್ ಮಾಡೋಕೆ ರಾಘವೇಂದ್ರ ಭಟ್ ಮಾಡೋರು ನಮ್ಗೆ ಇವತ್ತು ಬರ್ಬೇಕಿತ್ತು, ಅವರು ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಮತ್ತೆ ನಮ್ಗೆ ಎಲ್ಲ ಆಲ್ರೌಂಡರ್ ರೂಪದಲ್ಲಿ ಮಹೇಂದ್ರ ಶೆಟ್ಟಿ ನಿಂದ್ರೊಳ್ಳಿ ಕಲಾವಿದ, ಉದ್ಯಮಿ, ನಮ್ಮ ಸಂಚಾಲಕರು ಅವರ ಒಂದು ಮಹತ್ವದ ಒಂದು ಉದ್ದೇಶದಿಂದ ಅವರ ಒಂದು ಉಪಸ್ಥಿತಿಯಿಂದ ನಮ್ಮ ಸಂಸ್ಥೆ ಮುಂದುವರಿಯುತ್ತಾ ಬರ್ತಾ ಇದೆ. ಅದಕ್ಕೆ ಬೆನ್ನೆಲುಬಾಗಿ ಬಹಳಷ್ಟು ಕಾರ್ಯಕರ್ತರಿದ್ದಾರೆ. ರಂಜಿತ್ ಶೆಟ್ಟಿ, ವಿಜಯ್ ಪುತ್ರನ್, ಹಾಗೆ ನಮ್ಮ ಮಹಿಳಾ ಕಾರ್ಯಕರ್ತರು ವೀಣಕ್ಕ, ಸರಸ್ವತಿ ಅಕ್ಕ, ಶ್ಯಾಮಲಕ್ಕ, ಹಾಗೆ ಇನ್ನುಳಿದವರೆಲ್ಲ ಇದ್ದಾರೆ, ರಾಘವೇಂದ್ರ ದೇವಾಡಿಗ, ಹಾಗೆ ಹಲವಾರು ಸದಸ್ಯರಿಂದ ಇವರೆಲ್ಲ ಒಂದು ಶಕ್ತಿಯಿಂದ ನಮ್ಮ ಸಂಸ್ಥೆ ಬೆಳೆಯುತ್ತಾ ಬಂದಿದೆ ಈ ಸಂದರ್ಭದಲ್ಲಿ. ಆಮೇಲೆ ಈಗ ನಮ್ಮ ಪ್ರಸ್ತುತ ಜಯರಾಮ್ ಶೆಟ್ಟಿ ಇಡೂರವರ ಒಂದು ನೇತೃತ್ವದಲ್ಲಿ ಈ ಒಂದು 5-6 ವರ್ಷದಿಂದ ನಾವು ಮುಂದುವರಿಸ್ತಾ ಇದ್ದೇವೆ.
ಮತ್ತೆ ನಮ್ಗೆ ಪ್ರತಿ ಸಲ ನಾವು ಪೌರಾಣಿಕ ಯಕ್ಷಗಾನವನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಈ ಸಲ ಹೊಸ ಪ್ರಯೋಗ ಅಂತ ಕೇಳಿದ್ರೆ ಕಾಲ್ಪನಿಕ ಪ್ರಸಂಗ ಕಾಶಿ ತೀರ್ಥ. ಸುರೇಶ್ ಶೆಟ್ಟಿ ನೆಂದ್ರೊಳ್ಳಿ 18 ವರ್ಷ ಇರುವಾಗ, ಅಂದ್ರೆ ಇವತ್ತಿಗೆ 12 ವರ್ಷದ ಹಿಂದೆ ಈ ಪ್ರಸಂಗವನ್ನ ಬರೆದಿದ್ದಾರೆ ಅವರ ಮಾವ ನಾರಾಯಣ್ ಶೆಟ್ಟಿ ನಂದ್ರೋಳಿ ಅವರು. ಅದಕ್ಕೆ ಸಾಧಾರಣ 250 ಪದ್ಯಗಳುಂಟು. ಆ ಪದ್ಯ ಎಷ್ಟು ಕಾವ್ಯಾತ್ಮಕವಾಗಿ ಇದೆ ಅಂತ ಹೇಳಿದ್ರೆ ಇವತ್ತು ನೀವು ಕಣ್ಣಾರೆ ಎದುರಿಗೆ ನೋಡ್ತಾ ಇದ್ದೀರಿ ಆ ಪ್ರಸಂಗದ ಪದ್ಯಗಳನ್ನ ಬಹಳಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ. ಆ ಪ್ರಸಂಗವನ್ನ ನಾವು ಹವ್ಯಾಸಿ ಕಲಾವಿದರಂತ ನಾವು ಮಾಡ್ತಾ ಇದ್ದೇವೆ. ನೀವು ಯಾವತ್ತು ಹವ್ಯಾಸಿ ಕಲಾವಿದರ ದೃಷ್ಟಿಯಿಂದಲೇ ಖಾತ್ರಿ ಆಟವನ್ನು ನೋಡ್ಬೇಕು. ಯಾಕಂದ್ರೆ ನಾವು ವೃತ್ತಿ ಕಲಾವಿದರಲ್ಲ. ನಾವು ಚೂರುಪಾರು ತಪ್ಪಾಗ್ಬೋದು. ಯಾಕಂದ್ರೆ ಕಲಾವಿದ ಕಲೀಲಿಕ್ಕೆ ಮಸ್ತು ಉಂಟು, ತುಂಬಾ ಉಂಟು. ಇಷ್ಟೇ ಕಲಿತಿದ್ದೇವೆ ಸಾಕಂತ ಇಲ್ಲ, ನಮ್ಗೆ ಇನ್ನೂ ಕಲಿಬೇಕು, ಕಲಿತಾ ಇದ್ದೇವೆ. ಅಂದ್ರೆ ಕಲೆ, ಯಕ್ಷಗಾನ ಕಲೆ ಎನ್ನುವುದು ಹುಟ್ಟಿಯಿಂದ ಅದು ಕಲೆ ಮೈಗೂಡಬೇಕು. ಅಂದ್ರೆ ಈಗ ನೀವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅಂದ್ರೆ ಸಣ್ಣವರಿಂದ ಕಲಿತಾಗ ಅವನಿಗೆ ಒಳ್ಳೆ ಲಯಬದ್ಧವಾಗಿ ಅವನು ಕುಡಿತಾನೆ. ನೀವು ತನ್ವೀರ್ ಅವ್ರು ನೋಡಿರ್ಬೋದು, ಹಾಗೆ ಸಣ್ಣ ಮಕ್ಕಳು ನೋಡಿರ್ಬೋದು ಉದಾಹರಣೆಗೆ. ಇಲ್ಲ ಅಂತ ಆದ್ರೆ ರಕ್ತಗತವಾಗಿ ಬಂದಿರ್ಬೇಕು. ಯಾಕಂದ್ರೆ ಉದಾಹರಣೆಗೆ ನಾವು ಮಹೇಂದ್ರ ಶೆಟ್ಟಿ ಅವರು ನೋಡ್ಬೋದು, ಅತ್ಯುತ್ತಮ ಲಯಬದ್ಧ ಕಲೆಗಾರ, ಆಲ್ರೌಂಡರ್, ಕುಣಿತದಲ್ಲಿದ್ದಾನೆ, ಭಾಗವತಿಗೆಲ್ಲಿದ್ದ ಆಲ್ರೌಂಡರ್ ನೋಡ್ಬೋದು. ಹೀಗೆ ನಾವು ಈ ರೀತಿಯಾಗಿ ನಾವು ನೋಡ್ಬೇಕು ಕಲಾವಿದರನ್ನ. ನಾವು ಕೂಡ ಕಷ್ಟಪಡ್ತಿದ್ದೇವೆ. ಅಂದ್ರೆ ಮಧ್ಯಂತರದಲ್ಲಿ ನಾವು ಕಲಿತವರು ಯಕ್ಷಗಾನವನ್ನು. ಹಾಗಾಗಿ ಇಲ್ಲೂ ಕಲೀಲಿಕ್ಕುಂಟು. ಇದೇ ಕಲೆಯನ್ನ ನಾವು ಬೆಳೆಸ್ತಾ ಇದ್ದೇವೆ ಮುಂಬೈ ಅಂತ ಮಹಾನಗರದಲ್ಲಿ. ಆ ಬೆಳೆಯುವಿಕೆ ನಿಮ್ಮಂತ ದಾನಿಗಳು ಸಹಕಾರ ನೀಡಿದರೆ ಇನ್ನೂ ಎತ್ತರಕ್ಕೆ ಬೆಳೆಯಬಹುದು ಎಂಬ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇಂದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನೀವೆಲ್ಲ ಭಾಗವಹಿಸಿದ್ದೀರಿ. ತುಂಬುವುದನ್ನು ಧನ್ಯವಾದ ಹೇಳುತ್ತಾ ನನ್ನ ಮಾತಿಗೆ 2 ಪೂರ್ಣವನ್ನು ನೀಡುತ್ತೇನೆ. ಧನ್ಯವಾದ. ವೇದಿಕೆಯಲ್ಲಿ ನಡೆದಿರುವಂತಹ ಅಭ್ಯಾಗತರು ಜೊತೆಗೆ ಸಭೆಯಲ್ಲಿರುವಂತಹ ಪ್ರೇಕ್ಷಕರು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಎನ್ನುವುದಾಗಿ ಕೇಳಿಕೊಳ್ಳುತ್ತಾ, ಕಲಾವಿಹೀನ ಪಶು ಸಮಾನ ಎನ್ನುವಂತಹ ಒಂದು ಸುಭಾಷಿತ ಉಂಟು. ಬಹುಶಃ ಆ ಸುಭಾಷಿತವನ್ನ ಮುಂಬೈ ಕನ್ನಡಿಗರು ಸೀರಿಯಸ್ ತಗೊಂಡಿದ್ದಾರೆ ನಮಗನಿಸಿದೆ. ಯಾಕೆ ಕೇಳಿದ್ರೆ ಊರಿನಲ್ಲಿ ಸಹ ಮಕ್ಕಳಲ್ಲಿ ಯಕ್ಷಗಾನದ ಕುರಿತಾದಂತ ಇಷ್ಟು ಒಲವು ಕಾಣುವುದಕ್ಕೆ ಬರುವುದಿಲ್ಲ. ಮುಂಬೈಯಲ್ಲಿರುವಂತಹ ಕಲಾವಿದ ಮಕ್ಕಳು ಎಷ್ಟು ಜನ ಕೇಳಿದ್ರೆ ಎಲ್ಲರಿಗೂ ಯಕ್ಷಗಾನದ ಬಗ್ಗೆ ಆಸಕ್ತಿ ಉಂಟು, ಭಜನೆ ಕುರಿತಾಗಿ ಆಸಕ್ತಿ ಉಂಟು, ವಾದನಗಳ ಕುರಿತಾಗಿ ಆಸಕ್ತಿ ಉಂಟು. ಎಷ್ಟೋ ಜನ ತಬಲವಾದಕರಿದ್ದಾರೆ, ಎಷ್ಟೋ ಜನ ಪಿಟೀಲುವಾದಕರಿದ್ದಾರೆ, ಕೊಳಲು ಊದುವಂತವರಿದ್ದಾರೆ. ಅಂದ್ರೆ ಎಲ್ಲ ಮಕ್ಕಳನ್ನು ಕೂಡ ಕಲಾತ್ಮಕವಾಗಿ ತೊಡಗಿಸಿಕೊಳ್ಳುವುದಕ್ಕೆ ಅವರ ಪ್ರೇಕ್ಷಕರು ಕೈ ಜೋಡಿಸ್ತಾ ಇದ್ದಾರೆ. ಇದು ದೊಡ್ಡ ಬೆಳವಣಿಗೆ. ಸನಾತನವಾದಂತಹ ಧರ್ಮ ಉಳಿಬೇಕು ಇಲ್ಲ ಕೇಳಿಕೊಂಡ್ರೆ ಉಳಿಯುವುದಿಲ್ಲ. ಅದು ಉಳಿಬೇಕು ಅಂತಾದ್ರೆ ಅದಕ್ಕೆ ಸೋಪಾನವಾದಂತಹ ಕಲಾ ಮಾಧ್ಯಮದಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳಬೇಕು. ಆಗ ಮಾತ್ರ ಕಲೆಯು ಬೆಳೆಯುತ್ತದೆ, ನಮ್ಮ ಧರ್ಮವೂ ಬೆಳೆಯುತ್ತದೆ. ಧರ್ಮ ಬೆಳೆಯುವುದಕ್ಕೆ ಪೂರಕವಾದಂತಹ ಕಲೆಯಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದಕ್ಕೆ ಕೈ ಜೋಡಿಸುವ ತಂದೆ ತಾಯಿಯರ ಶ್ರಮವನ್ನು ಈ ಕಾಲಕ್ಕೆ ಯಾಕೆ ನೆನಪು ಮಾಡಿಕೊಳ್ತಾ ಇದ್ದೇನೆ ಕೇಳಿದ್ರೆ, ನಮ್ಮ ಸಂಸ್ಥೆ ಮಕ್ಕಳ ಸಂಸ್ಥೆ. ನಮ್ಮ ಸಂಸ್ಥೆಯಲ್ಲಿ ಬೆಳೆದ ಅನೇಕ ಮಕ್ಕಳು ಕಲಾವಿದರಾಗಿ ಜೊತೆಗೆ ವೈಯಕ್ತಿಕ ಜೀವನದಲ್ಲಿ ಸಾಧನೆಯ ಎತ್ತರಕ್ಕೆ ಏರಿದ್ದಾರೆ. ಸಾಧನ ಸೋಪಾನಗಳನ್ನು ಉತ್ತರಿಸುತ್ತಾ ಎತ್ತರಕ್ಕೆ ಏರುವಾಗ ಅವರಿಗೆ ಬೆನ್ನೆಲುಬಾಗಿ ಅವರ ತಂದೆ ತಾಯಿಯಂದಿರು ಅವರನ್ನ ಈ ಕಾಲಕ್ಕೆ ಸ್ಮರಿಸಿಕೊಳ್ಳುತ್ತಾ, ಈ ದಿನ ನಮ್ಮ ಸಂಸ್ಥೆಯ 3 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವುದಕ್ಕೆ ನಾವು ನಿರ್ಣಯಿಸಿದ್ದೇವೆ. ಆ 3 ಜನರನ್ನ ಈ ಕಾಲಕ್ಕೆ ವೇದಿಕೆ ಪ್ರಧಾನವಾಗಿ ಆಹ್ವಾನಿಸಿಕೊಳ್ಳುತ್ತಾ ಇದ್ದೇನೆ. ದಿಶಾ ಪೂಜಾರಿ, ಮತ್ತೊಬ್ಬಳು ನಿಧಿ ಪ್ರಭು, ಇನ್ನೊಬ್ಬಳು ಯುಕ್ತಿ ದೇವಾಡಿಗ. ನಮ್ಮ ಸಂಸ್ಥೆಯ 3 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವುದಕ್ಕೆ ನಾವು ನಿರ್ಣಯಿಸಿದ್ದೇವೆ. ಆ 3 ಜನರನ್ನ ಈ ಕಾಲಕ್ಕೆ ವೇದಿಕೆ ಪ್ರಧಾನವಾಗಿ ಆಹ್ವಾನಿಸಿಕೊಳ್ಳುತ್ತಾ ಇದ್ದೇನೆ. ದಿಶಾ ಪೂಜಾರಿ ಚಾರ್ಟರ್ಡ್ ಅಕೌಂಟೆಂಟ್ ಓದ್ತಾ ಇದ್ದಾರೆ. ಕಲಾವಿದೆಯಾಗಿ ಯಕ್ಷಗಾನದಲ್ಲಿ ಪಾಲ್ಗೊಳ್ಳುತ್ತಾ ಓದುವುದಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ ಬಹಳ ದೂರ ಓದುತ್ತಾರೆ. ಅದನ್ನೂ ಕೂಡ ಅಭ್ಯಾಸ ಮಾಡುವ ಹುಡುಗಿಯ ಶ್ರಮಕ್ಕೆ ನಾವು ಪ್ರತಿಭೆಯನ್ನು ಪುರಸ್ಕರಿಸಬೇಕಾದದ್ದು. ಮತ್ತೊಬ್ಬಳು ನಿಧಿ ಪ್ರಭು, ಅವರ ಯಕ್ಷಗಾನ ಆಸಕ್ತಿಗೆ ಮೂಲ ಯಾವುದು ಅಂತ ಹುಡುಕಿದಾಗ ಅವರ ತಂದೆ ತಾಯಿಯನ್ನು ಕಾಣಬೇಕು, ಮತ್ತೆಲ್ಲಿ ಅಲ್ಲ. ಅವರ ತಂದೆಗಿರುವ ಆಸಕ್ತಿಯೇ ಪೂರಕವಾಗಿ ಅವಳಲ್ಲಿ ಬಂದಿದೆ. ಅವಳು ಸಹ ಮೆಡಿಕಲ್ ಓದ್ತಾ ಇದ್ದಾಳೆ. ಅದು ಸುಲಭ ಅಲ್ಲ. ಅಲ್ಲಿಯೂ ಟೈಮ್ ಕೊಡಬೇಕು, ಇಲ್ಲಿಯೂ ಟೈಮ್ ಕೊಡಬೇಕು. ಆ ಟೈಮನ್ನು 2 ಕಡೆ ಹೊಂದಿಸಬೇಕು. ನಮ್ಮಲ್ಲಿ ಮಾತ್ರ ವೇಷ ಮಾಡುವುದಲ್ಲ, ಎಲ್ಲಿ ಯಾರು ಕಳೆದರುವಾಗಿ ವೇಷ ಮಾಡ್ತಾರೆ. ಅಂದ್ರೆ ಕಲೆಯ ಕುರಿತಾಗಿ ಅವಳಿಗಿರುವಂತಹ ನಿರಂತರವಾದಂತಹ ಪ್ರೀತಿ. ಇನ್ನೊಬ್ಬಳು ಯುಕ್ತಿ ದೇವಾಡಿಗ, ಅವಳು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಓದ್ತಾ ಇದ್ದಾಳೆ. ಅದೇ ಎಲ್ಲರಿಗೂ ಕೂಡ ಎಲ್ಲ ವಿಭಾಗದಲ್ಲಿ ಅಲ್ಲಿ ನಾಟ್ಯ ಮಾಡ್ತಾರೆ, ಅಲ್ಲಿ ಒಂದು ಕರೆಕ್ಟ್, ಇಲ್ಲಿ ಭಜನೆಗೆ ಬರ್ತಾರೆ, ಅಲ್ಲಿ ಓದ್ತಾರೆ. ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಎಷ್ಟು ಓದ್ಲಿಕ್ಕೆ ಇರ್ತಾರೆ, ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಇಲ್ಲಿಗೆ ಟೈಮ್ ಕೊಡ್ತಾರೆ ಅಂತಾದ್ರೆ ಅವ್ರಿಗಿರುವ ಕಲಾಪ್ರೀತಿ. ಆ ಕಲಾಪ್ರೀತಿ ಹಾಗೆ ಉಳಿಬೇಕು ಅಂತಾದ್ರೆ ಅವ್ರಿಗೆ ಅವಕಾಶ ಸಿಗಬೇಕು. ಅವರ ಅವಕಾಶದಲ್ಲಿ ನಾವು ಪೋಷಕರಾಗಿ ನಿಲ್ಲಬೇಕು. ಭಾಷೆಯೊಂದಿಗೆ ನಮ್ಮ ಸಂಸ್ಥೆಯಿಂದ ಈ ಬಾಲ್ಯವರಿಗೆ ಪ್ರತಿಭಾ ಪುರಸ್ಕಾರಗಳನ್ನು ಕೊಡುವುದಕ್ಕೆ ನಾವು ನಿರ್ಣಯಿಸಿದ್ದೇವೆ. ಮುಖ್ಯ ಅತಿಥಿಗಳಾದಂತಹ ಉದಯ್ ಕುಮಾರ್ ಶೆಟ್ಟಿ ಆಡಿ ಇವರು ನಮ್ಮ ಕಾರ್ಯಕ್ರಮದ ಕುರಿತಾಗಿ 2 ಶುಭ ಸಂಸ್ಥೆಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಪ್ಲೀಸ್. ನಮಸ್ಕಾರ. ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾಪನ ಇವರ ಆಯೋಜನೆಯಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಕಲಾ ಪ್ರೇಕ್ಷಕರೇ,
ಯಾಕಂದ್ರೆ ಇವತ್ತು 2 ನಿಮಿಷ ಮಾತಾಡಬೇಕಾದ ವಿಷಯ. ಯಾಕಂದ್ರೆ ನಾವು ಇಷ್ಟು ಯಕ್ಷಗಾನ ಊರಿಂದ ತಂದು ಇದು ಮಾಡ್ತೇವೆ. ರಮೇಶ್ ಅಣ್ಣ, ಸತೀಶ್ ಅಣ್ಣ, ರಾಜು ಅಣ್ಣ ಎಲ್ಲ ಪೂರ ಟೀಮಿನವರು. ಆದ್ರೆ ನನಗೆ ಇವತ್ತೇನು ಖುಷಿ ಅಂದ್ರೆ ಆ ಯಕ್ಷಗಾನಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ. ಫುಲ್ ಕಲಾವಿದರಂತೆ ಆದಂತ ಕಲಾವಿದರ ಯಾವ ರೀತಿ ಒಂದು ಇದು ಮಾಡ್ತಾರೆ, ಇದು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಘದವ್ರು ಮಾಡ್ತಾ ಇದ್ದ ಒಂದು ಯಕ್ಷಗಾನ ಅಂತ. ಯಾಕಂದ್ರೆ ಭಾರಿ ನಟನೆ ಆಗಲಿ, ಮಾತಾಗಲಿ, ಡ್ಯಾನ್ಸ್ ಆಗಲಿ ಭಾರಿ ಖುಷಿ ಆಯ್ತು ನೋಡ್ಲಿಕ್ಕೆ. ಇಂಥ ಯಕ್ಷಗಾನ ನೋಡೋದಂದ್ರೆ ನಮ್ಗೆ ಒಂದು ಅರ್ಧ ಗಂಟೆ ಸ್ಟೇಜ್ ಫಂಕ್ಷನ್ ನಂತರ ಹೋಗ್ಬೇಕು ಅನಿಸ್ತಾರೆ. ಇವಾಗ ಆಗಲ್ಲ, ಪೂರ ನೋಡಿಯೇ ಹೋಗುದು ನಾವು. ಆಮೇಲೆ ಮಕ್ಕಳ ನೋಡಿ ಅವರಿಗೆ ಪುರಸ್ಕಾರ ಮಾಡಿದ್ದು ಭಾರಿ ಖುಷಿ ಆಯ್ತು. ನಿಮ್ಮ ಸಂಘದೊಟ್ಟಿಗೆ ಯಾವಾಗಲೂ ನಾವಿದ್ದೇವೆ. ಮಹೇಶ್ ನಂದ್ರಳ್ಳಿಯವರು ಯಾವಾಗಲೂ ಫೋನ್ ಮಾಡ್ತಾರೆ, ನಮಗೆ ಗೊತ್ತುಂಟು. ನಮ್ಮ ಆತ್ಮೀಯರು, ಹಾಗೆ ನನ್ನ ಅಳಿನ ಏಕದಮ್ ಕ್ಲೋಸ್ ಫ್ರೆಂಡ್ ಕವಿ ಶೆಟ್ಟಿ. ಎಲ್ಲ ಫಂಕ್ಷನಲ್ಲೂ ನಾವು ಒಟ್ಟಿಗೆ ಇರ್ತೇವೆ. ಈಗ 4 ದಿವಸ ಒಟ್ಟಿಗೆ ಇರ್ಲಿಕ್ಕೆ ಉಂಟು, 4 ದಿವಸ ಒಟ್ಟಿಗೆ ಇದ್ದೇವೆ ನಾವು. ಹಾಗಾಗಿ ಇನ್ನೂ ಮುಂದುವರಿಲಿ ಈ ಸಂಘ ಸಂಸ್ಥೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನೇರವಾಗಿ ವೇದಿಕೆಗೆ ಉಪಸ್ಥಿತರಿರುವಂಥ ಶ್ರೀಯುತ ನಮ್ಮ ಗುರುಗಳನ್ನು 2 ಆಶೀರ್ವಾದ ಮಾಡಲೇಬೇಕು. 2ನೇ ಮಾತಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿ ಹೋಗ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅಯ್ಯಪ್ಪ ಪ್ರತಿಷ್ಠಾನದ ಮಹೇಂದ್ರ ಶೆಟ್ಟಿ ಅವರು ಹೇಳಿದ್ರು, ಹವ್ಯಾಸಿ ಯಕ್ಷಗಾನದವರು ಮಾಡುವಂತಹ ಯಕ್ಷಗಾನ ಇದು ಅಂತ. ಮಹೇಂದ್ರರವರೇ, ಉತ್ತಮ ಭವಿಷ್ಯ ಇದೆ ಈ ಸಂಘಕ್ಕೆ, ಸಂಸ್ಥೆಗೆ. ವೇದಿಕೆಯಲ್ಲಿ ಕುಳಿತುಕೊಂಡಂತಹ ಈಗಾಗಲೇ ಉದಯ ಶೆಟ್ಟಿಯವರು ಹೇಳಿದ್ರು, ಊರಿನಿಂದ ತರಿಸುವಂತಹ ಯಕ್ಷಗಾನ ಮಂಡಳಿಗಿಂತ ಚೆನ್ನಾಗಿತ್ತು ಅಂತ. ಇದು ಕಲಾವಿದರಿಗೆ ಸಿಗುವಂತಹ ಬಹುಮಾನ. ಒಂದು ಕಡೆಯಲ್ಲಿ ನನ್ನ ಗುರುಗಳಾದಂತಹ ಸುರೇಶ್ ಶೆಟ್ಟಿ ನಂದ್ರೋಳಿ ಅವರು ಹೇಳ್ತಾರೆ, ಯಕ್ಷಗಾನಕ್ಕೆ ಯಾವುದೇ ಪದವಿ ಪ್ರಮಾಣ ಪತ್ರ ಬೇಕಾಗಿಲ್ಲ, ಕೌಶಲ್ಯದ ಬರಬೇಕು. ಅದನ್ನು ನೀವು ಇವತ್ತು ತೋರಿಸಿದ್ದೀರಾ. ಆದರೆ ದೊಂಬುಲಿಗೆ ನಾವು ಕೂಡ ಈ ಕಡೆ ಬರುವುದು ಸ್ವಲ್ಪ ಕಡಿಮೆ ಆದರೂ ಕೂಡ ನನ್ನದು ಕೂಡ ನಿರೀಕ್ಷೆ ತುಂಬಾ ಇತ್ತು. ಯಾಕಂದ್ರೆ ಮಿನಿ ಕರ್ನಾಟಕವೆಂದೇ ಕರೆಸಿಕೊಂಡಂತಹ ಒಂದು ಊರು ಮುಂಬೈಯಲ್ಲಿದ್ರೆ ಅದು ದೊಂಬುಲಿ. ಇನ್ನೊಂದೇನಂದ್ರೆ, ನನಗೆ ಅನಿರೀಕ್ಷಿತವಾದಂತಹ ವೇದಿಕೆಯ ಉಪಸ್ಥಿತಿ ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನನ್ನನ್ನು ಈಗ ಕೇಳಲಿಕ್ಕಿದೆ ಒಂದು ಪ್ರಶ್ನೆ ಮಹೇಂದ್ರನಿಗೆ, ನನ್ನನ್ನು ಒಳಗೆ ತೆಗೆದುಕೊಂಡಿಯಾ ಹೊರಗಿಟ್ಟಿಯಾ ಅಂತ. ಯಾಕಂದ್ರೆ ನಾನು ಕೂಡ ಅಯ್ಯಪ್ಪ ಪ್ರತಿಷ್ಠಾನ ಸಂಸ್ಥೆಯ ಒಬ್ಬರು ಸದಸ್ಯೆ. ನಮ್ಮವರಿಗೆ ವೇದಿಕೆಯ ಅವಶ್ಯಕತೆ ಇಲ್ಲ. ಏನೇ ಆಗಲಿ ಬಂಧುಗಳೇ, 13 ವರ್ಷದ ಬಾಲ್ಯದ ಹೊಸ್ತಿಲಲ್ಲಿರುವಂತಹ ಈ ಸಂಸ್ಥೆಯನ್ನ ಉಳಿಸಿ ಬೆಳೆಸಬೇಕಾಗಿದೆ. ನಂದ್ರೊಳ್ಳಿ ಅನ್ನುವ ಹೆಸರು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವಂತಹ ಈ ಸಂಸ್ಥೆಯಲ್ಲಿ ನಂದ್ರೊಳ್ಳಿಯವರ ದಾನಿಯವರಲ್ಲಿ ನನ್ನದೊಂದು ವಿನಂತಿ, ಇದನ್ನು ಬೆಳೆಸೋಣ, ಇದಕ್ಕೊಂದು ಯವನವಸ್ಥೆ ಕೊಡೋಣ. ಯಾಕಂದ್ರೆ ಯಕ್ಷಗಾನದಂತಹ ನಮ್ಮ ಕರ್ನಾಟಕದ ಈ ಸಂಪ್ರದಾಯವನ್ನ ಉಳಿಸಿ ಬೆಳೆಸುವ ಈ ತರುಣರಿಗೆ, ಈ ಯುವಕರಿಗೆ, ಈ ಯುವ ಜನತೆಗೆ ನಾವು ಬೆಂಬಲಿಗರಾಗಿ ನಿಲ್ಲೋದು ನಮ್ಮ ಆದ್ಯ ಕರ್ತವ್ಯ. ಅಯ್ಯಪ್ಪ ಯಕ್ಷಕಲಾ ಅಯ್ಯಪ್ಪ ಸಂಸ್ಥೆ 13 ಇದ್ದಂತ ಈ ಸಂಸ್ಥೆ 15ಕ್ಕೆ ಅತ್ಯುತ್ತಮ ಯಶಸ್ಸಿನ ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಯೋಗ ಭಾಗ್ಯ ಶಕ್ತಿಯನ್ನ ಆ ಅಯ್ಯಪ್ಪ ಸ್ವಾಮಿ ನಮಗೆಲ್ಲರಿಗೂ ಕರುಣಿಸಲಿ. ನಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗೋಣ. 15, 25 ಆಗಲಿ, 25, 50 ಆಗಲಿ, 50, 100 ಆಗಲಿ ಅನ್ನುವ ಈ ಹೊತ್ತಿನ ಪ್ರೀತಿಯ ಹಾರೈಕೆಯೊಂದಿಗೆ ನನ್ನೆರಡು ಮಾತುಗಳಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಯಕ್ಷಗಾನವನ್ನ ಗೆಲ್ಲಿಸುತ್ತಾ ಬರೋಣ ಬಂಧುಗಳೇ. ಯಕ್ಷಗಾನಕ್ಕೆ ನಮ್ಮಿಂದ ಆದಷ್ಟು ಕೊಡುಗೆಯನ್ನು ಕೊಡುವ ಅನ್ನುವ ಒಂದು ವಿಚಾರದೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಕರ್ನಾಟಕ. ಬಹಳ ಕಷ್ಟ. ಹಾಗೆ ಮತ್ತು ಹೇಳುವುದಂತ ಹೇಳಿದ್ರೆ, ಈ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮುಟ್ಲಿಕ್ಕಿದ್ರೆ ನಮ್ಮ ಟೀಮಿನ ಒಂದು ವರ್ಕ್ ಯಾರಂದ್ರೆ ಮಹೇಂದ್ರ ಶೆಟ್ಟಿ ಅವರು, ರಾಘು ಅವರು, ಜಯರಾಮಣ್ಣ, ಅಶೋಕ್ ಶೆಟ್ಟರು ಮತ್ತೆ ಅಶೋಕ್ ಮರತ್ತೂರ್ ಅವರು, ಇವರ ಹೋರಾಟ ಪ್ರತಿಭೆಯಿಂದ ಈ ಒಂದು 13 ವರ್ಷ ನಿರಂತರ ಕಾರ್ಯಕ್ರಮ ಆಗಲಿಕ್ಕೆ ಅವರೇ ಸಾಕ್ಷಿ. ಯಾಕಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮವನ್ನು ನಿರಂತರ, ಇವತ್ತೊಂದು ಕಾಶಿತೀರ್ಥ ಯಕ್ಷಗಾನ ಪ್ರಸಂಗವನ್ನು ಮಾಡಲಿಕ್ಕೆ ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಹ ಆ ಹುಡುಗಿಯವರನ್ನು ಕರ್ಕೊಂಡು ಬಂದವರ ತಾಯಿಯಂದಿರು
ಆ ಹಾಲಲ್ಲಿ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಅವರ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಅವರ ತಾಯಂದ್ರಿಗೆ ಗೊತ್ತುಂಟು. ಅವರ ಮಕ್ಕಳನ್ನು ತನ್ನ ಪ್ರತಿಭೆಯಾಗಿ ಮಾಡಿ ತೋರಿಸಲಿಕ್ಕೆ ಅವರ ಸಾಕ್ಷಿ. ಹಾಗೆ ಈಗ ಹೆಚ್ಚೇನು ಮಾತನಾಡುವುದಿಲ್ಲ. ಹಾಗೆ ಈ ಪದ್ಯ ರಚನೆ ಮಾಡಿದಂತ ಸುರೇಶ್ ಶೆಟ್ಟಿ ನಂದರೋಳಿ ಅವರು ಈ ಕಥೆಯನ್ನು ಹೇಳಿದಾಗ ಉತ್ತಮ ರೀತಿಯಾಗಿ ಪದ್ಯ ರಚನೆ ಮಾಡಿರುವುದು ನಮಗೆ ಸಂತೋಷ ಉಂಟು ಮಾಡ್ತದೆ. ಆ ಪದ್ಯದ ಭಾಗವತರು ಸಹ ಅತ್ಯುತ್ತಮವಾಗಿ ಭಾಗವತಿಕೆಯಲ್ಲಿ ನೆರವೇರಿಸಿದ್ದಾರೆ ಎನ್ನುವುದಕ್ಕೆ ನಾವು ಈವಾಗಲೇ ಕೇಳಿದ್ದೇವೆ. ಹಾಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸಹಕಾರವನ್ನು ನೀಡಿದಂತ ನಿಮಗೆಲ್ಲರಿಗೂ ಅಯ್ಯಪ್ಪ ಸ್ವಾಮಿ ದೇವರು ಹಾಗೂ ಗಣಪತಿ ದೇವರು ಎಲ್ಲ ನಿಮಗೆ ಆಯುಷ್ಯ ಆರೋಗ್ಯ ಸುಖ ತಪ್ಪತ್ತನ್ನು ಕರುಣಿಸಲು ಹಾರೈಸುತ್ತಾ ನನ್ನ ಮಾತಿಗಾಗಿ ವಿರಾಮ ಕೇಳ್ತಾ ಇದ್ದೇನೆ. ಜೈ ಹಿಂದ್. ಒಂದು ಮಾತನ್ನ ಈ ಸ್ಥಳದಲ್ಲಿ ಹೇಳಿ ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಯಕ್ಷಗಾನವನ್ನು ಉಳಿಸುವುದು ಅಂತ ಹೇಳಿದ್ರೆ ಒಂದು ಕಲೆಯನ್ನು ಉಳಿಸುವುದು ಮಾತ್ರವಲ್ಲ, ಇದರಿಂದ ನಿಮ್ಮ ಮಕ್ಕಳಿಗೆ ಇವತ್ತಿನ ಈ ಟಿವಿ ಮೊಬೈಲ್ ಮಾಧ್ಯಮದಲ್ಲಿ ದಯವಿಟ್ಟು ಇಲ್ಲಿ ನಡೆದ ಎಲ್ಲ ಪ್ರೇಕ್ಷಕರಲ್ಲಿ ನಾನೊಂದು ರಿಕ್ವೆಸ್ಟ್, ನಾನು ಹೇಳ್ತಿರೋದು ಕೇಳಿ ಯಕ್ಷಗಾನಕ್ಕೆ ಹಾಕಿ ಅಂತ ಹೇಳಿ ಅಲ್ಲ, ನೀವು ಯಾವುದೇ ರೀತಿಯ ಭಜನೆ ಇರ್ಬೋದು, ನಾವು ಸೌತ್ ಕರ್ನಾಟಕದಿಂದ ಬಂದವರು, ನಮ್ಮಲ್ಲಿ ಇರುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಕೂಡ ಸಿಗಲಿಕ್ಕಿಲ್ಲ. ಯಾವುದೇ ರೀತಿಯ ವಿವಿಧ ರೀತಿಯ ಸಾಂಸ್ಕೃತಿಕ, ಅದಕ್ಕೆ ಯಾವುದಕ್ಕಾದ್ರೂ ನಿಮ್ಮ ಮಕ್ಕಳನ್ನು ಹಾಕಿ ಮೊಬೈಲ್ ಇಂದ ಮಕ್ಕಳನ್ನು ದೂರ ಇಡಿ, ಅಷ್ಟೇ ಅಲ್ಲ ಟಿವಿಯಿಂದ ದೂರ ಇಡಿ. ಇವತ್ತಿನ ದಿನ ನಮ್ಮ ಈ ದೇಶವು ಇರ್ಬೋದು, ನಮ್ಮ ಯುವ ಪೀಳಿಗೆ ಎತ್ತ ಹೋಗುತ್ತಿದೆ ಅಂತ ಹೇಳುವುದಕ್ಕೂ ಕೂಡ ಭಯ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ತಾವೆಲ್ಲರೂ ಜಾಗೃತರಾಗಬೇಕು. ನಮ್ಮ ಪ್ರತಿಷ್ಠಾನದ ಧ್ಯೇಯ ಉದ್ದೇಶವೇ ಅದು. ಅಂದ್ರೆ ನಾವು ನಮ್ಮಿಂದ ಯುವ ಪೀಳಿಗೆಗೆ ಆದಷ್ಟು ಕೊಡುಗೆಯನ್ನು ನೀಡಬೇಕು, ಒಂದು ಉತ್ತಮ ಮಟ್ಟಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಈ ಸಂಸ್ಥೆ ಹುಟ್ಟಿಕೊಂಡಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲರೂ ಸಹಕರಿಸ್ತಾ ಬನ್ನಿ. ಏನಾದರೂ ನಮ್ಮಿಂದ ತಪ್ಪಾದ್ರೆ ಸುರೇಶ್ ಶೆಟ್ಟಿ ಅವರ ಬಗ್ಗೆ ಎರಡು ಮಾತು ಹೇಳಬೇಕು. ನಂದರಳ್ಳಿ ಸುರೇಶ್ ಶೆಟ್ಟಿ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ನನ್ನ ತಮ್ಮ ನನ್ನ ಜೊತೆನೆ ಇದ್ದಾನೆ. ಆದ್ರೆ ಅವನ ವಿದ್ವತ್ತು, ಅವನ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಅವನಲ್ಲಿರುವಂತ ವಿದ್ವತ್ತು ಅದು ತಾಯಿ ದುರ್ಗಾ ಪರಮೇಶ್ವರಿ ಕರುಣಿಸುವುದಂತ ನಾನು ಭಾವಿಕೊಳಿಸ್ತೇನೆ. ನಮ್ಮ ಆರಾಧ್ಯ ಮೂರ್ತಿ ಬ್ರಹ್ಮಲಿಂಗೇಶ್ವರ ಇರ್ಬೋದು. ಯಾಕಂತ ಹೇಳಿದ್ರೆ ಅದೇನು ಸಾಧಾರಣವಾದದ್ದಲ್ಲ. ಒಂದು ಪ್ರಸಂಗ 250 ಪದ್ಯ, ಇದು ಒಂದೇ ಅಲ್ಲ. ಈಗಾಗಲೇ ಅವನು ಬರೆದಂತ ಸ್ವರ್ಣ ಶೃಂಗಾರ ಎನ್ನುವಂತ ಪ್ರಸಂಗ ಸಾಲಿಗ್ರಾಮ ಮೇಳದಲ್ಲಿ ಪ್ರಸಿದ್ಧವಾಗಿ ಆಗಲೇ ಅವರು ಸಾಲಿಗ್ರಾಮದಲ್ಲಿ ಕೂಡ ಆಡಿಸಿದ್ದಾರೆ. ಸುರೇಶ್ ಅವರು ಬರೆದ ಪ್ರಸಂಗ ಈಗ ಮುಂಬೈಯಲ್ಲಿದ್ದಾನೆ. ಪ್ರಸಿದ್ಧ ಒಂದು ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಕುಂದಾಪುರದಲ್ಲಿ, ನಾನು ಓಪನ್ ಆಗಿ ಹೇಳಬಲ್ಲೆ, ಕುಂದಾಪುರ ಯುಗದಲ್ಲಿ ಸುರೇಶ್ ಶೆಟ್ಟಿ ಅಂತ ಒಬ್ಬ ಅರ್ಥಧಾರಿಯೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂತ ಒಬ್ಬ ಕಲಾವಿದ ಇನ್ನೂ ಮೇಲೆತ್ತರಕ್ಕೆ ಏರುವುದಕ್ಕೆ ನಿಮ್ಮಂತ ಹಿರಿಯರ ಸಹಕಾರ ಬೇಕು. ಹಾಗೆ ಅವನಿಗೆ ನಮ್ಮ ಆರಾಧ್ಯ ಮೂರ್ತಿ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ನಿಮಗೆಲ್ಲ ಈಗ ವೇದಿಕೆ ಕಾರ್ಯಕ್ರಮದಲ್ಲಿ ನೆರೆಸಿರುವಂತಹ ಗಣ್ಯ ವ್ಯಕ್ತಿಯರಿಂದ ಕೆಲವೊಂದು ಮಾಹಿತಿಗಳು ಸಿಕ್ತು. ಅಂತ ಹೇಳಿದ್ರೆ ಈ ಟೀಮಿನ ಬಗ್ಗೆ, ಯಕ್ಷಗಾನ ಕಲಾಭಿಮಾನಿಗಳ ಬಗ್ಗೆ ಕೆಲವೊಂದು ಮಾಹಿತಿ ಸಿಕ್ತು. ಹಾಗೆ ನಾವು ಈ ಯಕ್ಷಗಾನ ಕಲಾಭಿಮಾನಿಗಳನ್ನು ಮಾತಾಡಿಸುವ ಪರಿಚಯಿಸುವಂಥ ಒಂದು ಪ್ರಯತ್ನ ನಮ್ಮ ಚಾನಲ್ ಮುಖಾಂತರ ನಿಮಗೋಸ್ಕರ. ಆದ್ದರಿಂದ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಲಾಭಿಮಾನಿಗಳಿಗೆ ಹಾರೈಸಿ. ನಮಸ್ತೆ. ನಮ್ಮ ಮುಂಬೈನಲ್ಲಿ ಸ್ಪೆಷಲ್ ಆಗಿ ಇಂಥ ಒಂದು ಕಲಾವಿದರನ್ನ ನಾವು ಗುರುತಿಸ್ಲಿಕ್ಕೆ ತುಂಬ ಹೆಮ್ಮೆ ಪಡ್ತೀವಿ. ನಿಮ್ಮ ಹೆಸರನ್ನ ಕೇಳ್ಬೋದಾ? ದಿಶಾ ಪೂಜಾರಿ. युक्ति देवाड़ीगा, निधि प्रभु, इंशिका देवाड़ीगा. ಓಕೆ. ಸೊ ನೀವು ಎಷ್ಟು ವರ್ಷದಿಂದ ಯಕ್ಷಗಾನನ ಕಲಿತಾ ಇದ್ರಿ? मेरे को एक्चुअली 5-6 इयर्स अप हो गया अभी. और उसमें उसके साथ साथ में क्या कर रहे हैं, मतलब एजुकेशन? मैं अभी फाइनल ईयर में हूँ. मैं CA भी कर रही हूँ साथ में. ओके. या स्टडी के साथ में CA कर रहे हैं, तो उसके साथ में भी डांसिंग यक्षगान भी कर रहे हैं, और क्या क्या एक्टिविटीज़ हैं? नहीं, एक्चुअली यक्षगाना को तो मेरे को बहुत इंटरेस्ट है इसमें, तो फिर हमने सबने इनफैक्ट लॉकडाउन में सीखा था. हमारे जो गुरु है वो भास्कर शेट्टी देवरकुंडा है. तो उन्होंने हमको लॉकडाउन में ऑनलाइन सिखाया था सब यक्षगाना. ओके. हाँ. तो कैसा लग रहा है? नहीं, आजकल गंडू कले मतलब एक नाम है, आई थिंक आपको भी मालूम रहेगा. सो आज आप लोग लड़की लोग होके सीख रहे हैं, तो कैसा? बहुत प्राउड फील होता है इनफैक्ट कि कोई बोलता है कि लड़की हो के तुम लोग ऐसे गंडू का वेशा. हाँ, डिफ़िकल्ट तो है क्योंकि कॉस्ट्यूम भी बहुत हैवी रहता है. फिर भी हम सबको इंटरेस्ट है तो हम मैनेजेबल हो जाता है. पता नहीं वो स्टेज में जाते तो अलग ही हमको ऐसे क्या बोलते हैं एनर्जी आ जाता है. जब पे नॉर्मल में रहते तब इतना एनर्जी नहीं आता, बट जब स्टेज पे जाते हैं ना तो और एनर्जी आ जाता है. ओके. बहुत प्राउड फील भी होता है. इनफैक्ट पेरेंट्स लोग को भी प्राउड फील होता है, हाँ मेरी लड़की नाच रही है. कोई आके बोलता है, आज ही इनफैक्ट हुआ कि मम्मी की कोई फ्रेंड थी तो मम्मी बोली कि मेरी बेटी यक्षगाना में, तो वो मम्मी को बोल रही थी कि मतलब बहुत ही ग्रेट है आपकी लड़की को अपने यक्षगाना में डाला और आज प्रतिभा पुरस्कार उसको मिला. तो वो भी बहुत प्राउड फील करने लगी. तो इसलिए अच्छा लगता है बहुत ये सब करने के लिए. सो और दूसरा सबसे ड्रेस भी इसमें बहुत डिफ़िकल्ट है. आई थिंक आप भी ड्रेस निकाल दिया. आप कितना साल से सीख रहे हैं? सेम 6 इयर्स. 6 इयर्स अबाव हो गए हम लोग को. तो आपको कैसा लगता है, मतलब पेरेंट्स का कैसा? बहुत सब मतलब
सब लोग वही करते हैं, मतलब बहुत प्राउड है। कोई कोई से मतलब करने नहीं देते घर वाले, हम लोग के घर वाले सपोर्ट करते हैं हम लोग को करने के लिए। हर बार ऑनलाइन में सीखे हम लोग, पहले हम लोग के सर ने लॉकडाउन में हम लोग ऑनलाइन में सिखाया सब ताड़ा वगैरह सब। फिर हम लोग को स्टेज परफॉर्मेंस, पहला हम लोग परफॉर्मेंस ऑनलाइन से सीख के हम लोग ने पहला परफॉर्मेंस भी दिया। उसके बाद बहुत परफॉर्मेंसेस दिए हम लोग के सर लोग की वजह से, हम लोग पेरेंट्स के सपोर्ट की वजह से। बहुत अच्छा लगता है। तो आप यक्षगान के साथ में और क्या कर रही हैं, मतलब एजुकेशन? मैं फर्स्ट ईयर इंजीनियरिंग एरोनॉटिकल इंजीनियरिंग कर रही हूँ। उसके साथ ये भी यक्षगाना एंड अदर एक्टिविटीज़ भी होता है, कभी कभी सिंगिंग एंड अदर होता है। निधि, आप कितना साल से सीख रहे हैं? सेम 6 इयर्स। तो और उसके साथ में आप क्या कर रही है? मैं भरतनाट्यम भी सीखी हूँ, 8 इयर्स हो गया, 8 इयर्स से सीखा है। और भरतनाट्यम करती हूँ और सिंगिंग रहता है वो करते हैं, और यक्षगाना वो करते हैं। और एलोक्यूशन कंपटीशन में मिला है, डिस्ट्रिक्ट लेवल में फर्स्ट प्राइज़ मिला था एक बार। ओके, सो एजुकेशन? अभी सेकेंड ईयर BSc कार्डियक केयर टेक्नोलॉजी, मेडिकल स्टूडेंट हूँ। मुझे को आपने भरतनाट्यम सीख रही है बोली, तो भरतनाट्यम और ये इसमें कौन सा टफ है? मेरे को हमेशा ये क्वेश्चन घूमता है। यानी स्टेज आप लोग डांस करते हैं तो स्टेज स्टेप बोलते हैं ना, वो बहुत डिफ़िकल्ट रहता है। एक भरतनाट्यम में आई थिंक सेम स्टेप रहता है, यक्षगान में भी सेम स्टेप रहता है। सो उसमें इसमें क्या फ़र्क है? यक्षगाना डिफ़िकल्ट है क्योंकि इसमें ऑन द स्पॉट हमें माइंड प्रेजेंस रखना रहता है, लाइव म्यूज़िक के साथ मैच करना रहता है। बट भरतनाट्यम में लाइव म्यूज़िक नहीं रहता, ऑलरेडी जो प्रिपेयर्ड स्टेप्स रहते हैं उसी को हम लोग लर्न करके एग्जीक्यूट करते हैं। बट इसमें हमें एज़ पर द लाइव म्यूज़िक वी हैव टू एडजस्ट, तो वो ज़्यादा डिफ़िकल्ट है। प्लस कॉस्ट्यूम, इसका मेल का कॉस्ट्यूम 25 kgs का है और फीमेल का 15 kgs का है। ओके, तो कॉस्ट्यूम में भी बहुत फ़र्क है। थैंक यू सो मच वन टाइम। सो ऐसे ही सीखते रहो और स्टेज आप लोग को चांस मिलने दो। थैंक यू सो मच। ಥ್ಯಾಂಕ್ ಯು. ನಿಮ್ಮ ಹೆಸರು? ವಿನೀಶ್ ಶೆಟ್ಟಿ. ಎಷ್ಟು ವರ್ಷದಿಂದ ನೀವು ಯಕ್ಷಗಾನ ಕಲಿತಿದ್ರಿ? ನೀವು ಮುಂಬೈನವರೇ? ಮುಂಬೈನಲ್ಲಿ ನಾನು ಕಳೆದು ಒಂದು ಲಾಕ್ಡೌನಲ್ಲಿ ಚಾಲು ಮಾಡಿದ್ದು. ಸುಮಾರು 6 ವರ್ಷ ಆಗಿದೆ ಈಗ. ಓಕೆ, ಸೊ ಯಾಕೆ ನಿಮಗೆ ಯಕ್ಷಗಾನ ಕಲಿಬೇಕು ಅನ್ನಿಸ್ತು? ಯಕ್ಷಗಾನ ನಮ್ಮ ಸರ್ ಭಾಸ್ಕರ್, ದೇವಲ್ಕುಂದ ಭಾಸ್ಕರ್ ಶೆಟ್ಟಿ ಸರ್ ಅವರು ಆನ್ಲೈನಲ್ಲಿ ಒಂದು ಶಿಕ್ಷಣ ಚಾಲು ಮಾಡಿದರು. ನಮ್ಮ ಪ್ಯಾರೆಂಟ್ಸ್ ಅವ್ರ ಗುರುತಿನವರೇ, ಮತ್ತು ಅದರಲ್ಲಿ ಪ್ಯಾರೆಂಟ್ಸ್ನಿಂದ ಚಾಲು ಮಾಡಿದ್ದು. ಈಗ ಸ್ವಲ್ಪ ತಾವಾಗಿಯೇ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ, ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೇವೆ ಈಗ. ಓಕೆ, ಅಂದರೆ ಸ್ಟೇಜ್ ಸಿಕ್ಕ ಮೇಲೆ ಇನ್ನಷ್ಟು ಇಂಟ್ರೆಸ್ಟ್ ಮತ್ತು ಜಾಸ್ತಿ ಬರ್ತದೆ. ಹೌದು ಹೌದು. ಸೊ ನೀವು ಏನು ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ? ನಾನು ಈಗ 11th ಕಾಮರ್ಸಲ್ಲಿ ಇದ್ದೇನೆ. ಓಕೆ, ಸೊ ಎಜುಕೇಷನ್ ಜೊತೆ ಈ ಒಂದು ಯಕ್ಷಗಾನ ಕಲಿಯೋದಕ್ಕೆ, ಯಕ್ಷಗಾನಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ, ಅಥವಾ ಸ್ಟೇಜ್ ಪ್ರೋಗ್ರಾಮಿಂಗ್ ಇದ್ದಾಗದೂ ಸಹ ಟೈಮ್ ಕೊಡಬೇಕಾಗುತ್ತೆ. ಹೇಗಾಗ್ತದೆ ಅದು? ನಾವೇ ಅಡ್ಜಸ್ಟ್ ಮಾಡಬೇಕು. ಟೈಮ್ ಇರುವುದಿಲ್ಲ, ತೆಗಿಬೇಕು. ಒಂದು ಡೈಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಅದು ಸಲೀಸಾಗಿ ಬರ್ತದೆ. ಮತ್ತು ಅದು ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಇದ್ದರೆ ಆಗ್ತದೆ. ಅದು ಅಂದರೆ ಆರಂಭದಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಟಫ್ ಆಗುತ್ತೆ. ಹೌದು, ಸ್ವಲ್ಪ ಬೇಸಿಕ್ಸ್ ಕಲಿಬೇಕು. ಬೇಸಿಕ್ಸ್ ಆದಮೇಲೆ ಅದು ವೇಷದ ಜೊತೆ ಬರ್ತಾ ಹೋಗ್ತದೆ ಅದು. ಸೊ ಮುಂಬೈನಲ್ಲಿ ಇವಾಗ ನೀವು 11th ಕಲಿತಾ ಇದ್ರಿ ಅಂತ ಹೇಳಿದ್ರಿ. ಮುಂಬೈನಲ್ಲಿದ್ದಾಗ ಬೇರೆ ಬೇರೆ ಮಕ್ಕಳು ಸ್ಪೋರ್ಟ್ಸ್ ಬಗ್ಗೆ ಆಗಿರ್ಬೋದು, ಬೇರೆ ಇದರಲ್ಲಿ ಫ್ಯಾಷನ್ ಹಿಂದ್ಗಡೆ ಹೋಗ್ತಾ ಇದ್ದಾರೆ. ಸೊ ಇದೊಂದು ಹಳೆಯ ಒಂದು ಕಲ್ಚರ್ ಅಂತಲೇ ಹೇಳ್ಬೋದು. ಯಾಕೆ ಇದರ ಬಗ್ಗೆ ಇಷ್ಟೊಂದು? ಇವಾಗ ನೀವು ಕಲರ್ ಮಾಡಿದಾಗ ಮುಖದಲ್ಲಿ ಕಲರ್ ಚೇಂಜಸ್ ಅಂದರೆ ಸ್ಕಿನ್ ಎಫೆಕ್ಟ್ ಅಂತೇಳಿ ಹೇಳ್ತೀವಿ. ಸೊ ಬೇರೆ ಮಕ್ಕಳೆಲ್ಲ AC ಒಳಗಡೆ ಇರಬೇಕು, ಅಥವಾ ಹೀಗಿರಬೇಕು ಹಾಗಿರಬೇಕು ಅನ್ನೋಂಥ ಒಂದು ಏಜಿನಲ್ಲಿ ಈ ಒಂದು ಗಂಡು ಕಲೆಯ ಅಂದರೆ ಹೇಗೆ? ಅದು ಪ್ಯಾರೆಂಟ್ಸಿಂದನೇ ಬಂದಿದ್ದು. ಅವರು ನಮಗೆ ಒಂದು ಇಂಟ್ರೆಸ್ಟ್ ಅಂತ ಒಂದು ತಂದಿದ್ದರು. ಈಗ ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೇವೆ. ಅದು ಈಗ ಊರಲ್ಲಿ ಎಲ್ಲ ನೋಡಿ ಖುಷಿ ಆಗ್ತದೆ. ನಮ್ಮದು ವೇಷ ನೋಡಿದಾದ ಮೇಲೆ ಹೇಗೆ ಆಡಿಯನ್ಸ್ ರೆಸ್ಪಾನ್ಸ್ ಕೊಡ್ತಾರೆ ಅದು ಕೇಳಿ ಮತ್ತು ತುಂಬ ಖುಷಿ ಆಗ್ತದೆ. ಹೌದು, ಕುಂದಾಪುರದವರು ನಾವು. ಓಕೆ, ಎಸ್. ಸೊ ನೀವೊಂದು ಊರಿನಲ್ಲಿ ಹೋದಾಗ ಯಕ್ಷಗಾನನ ನೋಡ್ತಾ ಇದ್ರಿ. ಸೊ ಇಲ್ಲಿ ಇವಾಗ ನೀವು ಯಕ್ಷಗಾನನ ಮಾಡ್ತಾ ಇದ್ರಿ. ಸ್ಟೇಜ್ ಅವಕಾಶ ಕೊಟ್ಟಿದ್ದಾರೆ. ಅವಕಾಶ ಮಾಡ್ತಾ ಮತ್ತೆ ಈಗ ಸಲೀಸಾಗಿದೆ. ಅದು ಯಾವ್ದು ವೇಷ ಕೊಟ್ಟರು ಮಾಡ್ಬೋದು ಅಂತ ಇದೆ ಈಗ. ಓಕೆ, ನಾನು ಯಾಕೆ ನಿಮಗೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಹುಟ್ಟಿ ಬೆಳೆದದ್ದು ಇಲ್ಲಿ. ಸೊ ಇವಾಗ ಇಲ್ಲಿನ ಒಂದು ಮಕ್ಕಳ ಫ್ಯಾಷನ್ನೇ ಬೇರೆ, ಜಾಸ್ತಿ ಡೆಸ್ಟ್ ಆಗಬಾರ್ದು ಈ ಥರ ಇರುವಾಗ ನೀವು ಇಂಥ ಒಂದು ಊರಲ್ಲಿ ಇದ್ದಂಥ ಈ ಒಂದು ಯಕ್ಷಗಾನನ ಇಲ್ಲಿ ಕಲಿತು ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ನ ಕೊಡ್ತಾ ಇದ್ರಿ. ಸೊ ಆಲ್ ದ ಬೆಸ್ಟ್. ನಿಮ್ಮ ಪೇರೆಂಟ್ಸಿಗೂ ಸಹ ಥ್ಯಾಂಕ್ಸ್ ಹೇಳಿ ನಮ್ಮ ಚಾನಲ್ನ ಮುಖಾಂತರ. ಸೊ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ನೀವು, ಇನ್ನಷ್ಟು ನಿಮಗೆ ಅವಕಾಶಗಳು ಸಹ ಸಿಗಲಿ ಅಂತೇಳಿ ನಾವು ಸಹ ಹಾರೈಸ್ತೀವಿ. ಥ್ಯಾಂಕ್ ಯು. ಎಸ್, ನಮ್ಮ ಜೊತೆ ಇವತ್ತು ಸುರೇಶ್ ಶೆಟ್ಟಿ ಅವರಿದ್ದಾರೆ. ನಮಸ್ತೆ. ನಮಸ್ತೆ.
ಸೊ ಹೇಗೆ ಅನಿಸ್ತಾ ಇದೆ ಇವತ್ತು ಮುಂಬೈನಲ್ಲಿ ಒಂದು ಯಕ್ಷಗಾನ ಗಂಡು ಕಲೆಯನ್ನು ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾಯಿದ್ರೆ ಅಂತಂದರೆ ಮೆರೆಸ್ತಾ ಇದ್ರೆ ಅಂತೇಳಿ ಹೇಳ್ಬೋದು, ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ನಮ್ಮ ಸಂಸ್ಥೆಗೆ ಇದು 13ನೇ ವರ್ಷ. ಅನೇಕ ಕಲಾವಿದರನ್ನು ಹುಟ್ಟುಹಾಕಿದ ಸಂಸ್ಥೆ ಇದು. ಆ 13ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ಅನೇಕ ಕಲಾವಿದರಿಗೆ ಅವಕಾಶ ಕೊಟ್ಟಿದೆ. ನಾವು ಯಕ್ಷಗಾನ ಕಲಿತು ಮುಂಬೈಗೆ ಬಂದಾಗ ಎಲ್ಲಿ ನಮ್ಮ ಅಭಿನಯಕ್ಕೆ ಅವಕಾಶ ಉಂಟು ಅಂತ ನೋಡುವಾಗ ಕರೆದು ಅವಕಾಶ ಕೊಟ್ಟಂಥ ಸಂಸ್ಥೆ ಇದು. ಆ ಸಂಸ್ಥೆಗೆ ಮೊದಲಾಗಿ ಧನ್ಯವಾದ ಹೇಳ್ತೇನೆ. ನೀವು ಎಷ್ಟು ವರ್ಷದಿಂದ ಯಕ್ಷಗಾನ ಕಲಿತಾ ಇದ್ರಿ? ನಾನು ಮೊದಲು ವೇಷ ಮಾಡಿದ್ದು ನಾನು 2ನೇ ಕ್ಲಾಸಲ್ಲಿದ್ದಾಗ, ಅಂದರೆ ಊರಲ್ಲಿ. ಈಗ ಆಲ್ರೆಡಿ ಆಗಿದೆ ಒಂದು 20 ವರ್ಷಕ್ಕೂ ಮೀರಿ ಮಾಡಿದ್ದೇನೆ. ಆದರೆ ವರ್ಷಕ್ಕೊಮ್ಮೆ ವೇಷ ಮಾಡುವುದು ಅಪರೂಪಕ್ಕಷ್ಟೇ. ಸೊ ಮುಂಬೈನಲ್ಲಿ ಏನು ಮಾಡ್ತಾ ಇದ್ರಿ ಅಂತ ಇದ್ರೆ ಯಕ್ಷಗಾನ ಅಲ್ಲದೆ? ಯಕ್ಷಗಾನ ಅಲ್ಲದೆ ನಮ್ಮದು ಬಿಸ್ನೆಸ್ ಉಂಟು. ನಮ್ಮದು ಕಾರ್ಪೊರೇಟ್ ಕ್ಯಾಟ್ರಿಂಗ್ ಬಿಸ್ನೆಸ್ ಇದೆ, ಅದರಲ್ಲಿ ವರ್ಕ್ ಮಾಡೋದು. ಅದನ್ನು ಬಿಟ್ಟರೆ ಯಕ್ಷಗಾನ, ತಾಳಮದ್ದಳೆ ಅದರಲ್ಲೆಲ್ಲ ಭಾಗವಹಿಸಿ. ಯಾವೆಲ್ಲ ಹವ್ಯಾಸ ಇದೆ? ಓದ್ತೇನೆ, ಹಾಡು ಕೇಳೋ ಅಭ್ಯಾಸ ಉಂಟು, ಓದುವ ಅಭ್ಯಾಸ ಉಂಟು, ಯಕ್ಷಗಾನದ ಅಭ್ಯಾಸ ಉಂಟು, ಜೊತೆಗೆ ತಾಳಮದ್ದಳೆ ಅರ್ಥ ಹೇಳುವ ಅಭ್ಯಾಸ ಉಂಟು. ಹೀಗೆ ಎಲ್ಲ ಹವ್ಯಾಸಗಳೇ. ಯಾವುದು ಆ್ಯಂಕರಿಂಗು ಮಾಡಿದ್ರಿ? ಎಸ್, ಅಪರೂಪಕ್ಕೆ ಅನಿವಾರ್ಯ ಇದ್ದಾಗ ಮಾತ್ರ. ಅನಿವಾರ್ಯ ಆಗಿದ್ರು, ಅಪರೂಪಕ್ಕಾದ್ರೂ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದರು. ಬಿಸ್ನೆಸ್ನ ಜೊತೆನೂ ಸೊ ಒಂದು ಯಕ್ಷಗಾನ ಕಲಿಯುವುದು ಅಂತ ಹೇಳಿದ್ರೆ ಅಷ್ಟೊಂದು ಈಸಿ ಅಲ್ಲ. ಸೊ ಅದಕ್ಕೆ ಟೈಮ್ ಕೊಡಬೇಕು. ಸ್ಟೇಜ್ ಪ್ರೋಗ್ರಾಮ್ ಇದ್ದಾವಾಗಲೂ ಅದಕ್ಕೆ ವೇಷ ಮಾಡೋದಕ್ಕೆ ಟೈಮ್ ಕೊಡಬೇಕು. ಜನರು ಇವಾಗ ಏನು ಹೇಳ್ತಾರೆ ಅಂದರೆ ನನ್ನ ಹತ್ರ ಟೈಮ್ ಇಲ್ಲ. ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ ಅನ್ನೋದೇ ಒಂದು ರೀತಿಯ ಪಲಾಯನವಾದ. ಎಲ್ಲರಲ್ಲೂ ಟೈಮ್ ಇರ್ತದೆ, ಬಟ್ ಅದನ್ನು ಬೇಕಾದದಕ್ಕೆ ಯೂಸ್ ಮಾಡಲ್ಲ ಅಷ್ಟೇ. ಮೊಬೈಲ್ ನೋಡ್ಕೊಂಡು ವೇಸ್ಟ್ ಮಾಡ್ತಾರೆ, ಟಿ ವಿ ನೋಡ್ಕೊಂಡು ವೇಸ್ಟ್ ಮಾಡ್ತಾರೆ. ಬೇಕಾಗಿರೋದಕ್ಕೆ ನಮಗೆ ಒಳ್ಳೆಯದನ್ನು ಕೊಡೋದ್ರಲ್ಲಿ ನಾವು ಟೈಮ್ ಕೊಟ್ಟರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ವಿಶ್ವಾಸ ನನ್ನದು. ಕೊಡಿ, ಇಲ್ಲಿ ಟೈಮ್ ಕೊಡಿ, ಯಾಕಾಗಲ್ಲ. ಏನು ನೀವು ಡೈಲಿ ಕೊಡಬೇಕಾಗಿದ್ದು ವಾರಕ್ಕೂ 15 ದಿನಕ್ಕೊಂದು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನಾವೆಲ್ಲ ಪ್ರಾಕ್ಟೀಸೇ ಮಾಡಲ್ಲ. ಅಂದರೆ ನಾವೆಲ್ಲ ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ಮಾವಂಗೆಲ್ಲ ಇಂಟ್ರೆಸ್ಟ್ ಇತ್ತು, ಸೊ ಇದಕ್ಕೆ ಇಂಟ್ರೆಸ್ಟ್ ಬಂತು ಅಷ್ಟೇ. ಬಟ್ ಅದನ್ನು ಪ್ರೊಫೆಷ್ನಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದು ಇಷ್ಟ ಆಗಲಿಲ್ಲ, ಪ್ರೊಫೆಷ್ನಲಾಗಿ ಇಷ್ಟ ಆಗಲಿಲ್ಲ. ಪ್ಯಾಷನ್ ಆಗಿ ಇಟ್ಕೊಂಡಿದ್ದೀನಿ, ಇನ್ನೂ ಇರುತ್ತೆ ಯಾವಾಗಲೂ. ಅಂದರೆ ಯಾವುದನ್ನು ಬಿಟ್ಟರು ಯಕ್ಷಗಾನ ಬಿಡಲ್ಲ, ಅದಂತೂ ನನಗೆ ಪಕ್ಕ. ಯಾಕಂದರೆ ಯಕ್ಷಗಾನ ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ 4 ಜನ ಗುರುತಿಸ್ತಾರೆ ಯಕ್ಷಗಾನದಿಂದ ನನ್ನ. ಅದೇ ಸಮಾಧಾನ. ಯಕ್ಷಗಾನ ಅನೇಕ ಸ್ನೇಹಿತರನ್ನು ಕೊಟ್ಟಿದೆ. ಸೊ ಯಕ್ಷಗಾನದ ಜೊತೆಗೆ ಎಲ್ಲರೂ ಯಕ್ಷಗಾನ ಸಂಸ್ಕಾರ ಕೊಡುತ್ತೆ ಮಕ್ಕಳಿಗೆ, ಅದನ್ನಂತೂ 100% ಹೇಳಬಲ್ಲೆ. ಈಗ ಯಕ್ಷಗಾನ ಇಲ್ಲಿ ಕಲಿಯೋರಿಗೆ ಸಂಸ್ಕಾರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಕ್ಷಗಾನದೊಂದಿಗೆ ಇದ್ದರೆ ಅವ್ರಿಗೆ ಸಂಸ್ಕಾರ ಯಕ್ಷಗಾನ ಕೊಡುತ್ತೆ. ಯಕ್ಷಗಾನ ಕಲಿತ ಮಕ್ಕಳಿಗೂ ಬೇರೆ ಮಕ್ಕಳಿಗೂ ಒಂದು ಸಣ್ಣ ಹೋಲಿಕೆ ಮಾಡಿದರೆ ಯಕ್ಷಗಾನ ಕಲಿತ ಮಕ್ಕಳಿಗೆ ಒಂದು ಸಣ್ಣ ಸಂಸ್ಕಾರ ಹೆಚ್ಚು ಕಾಣ್ಬೋದು ನೀವು ಒಂದು ಹಿಡಿ ಅಂತ ಅನಿಸ್ತದೆ. ಕೆಲಸ ಮಾಡ್ತಾ ಯಕ್ಷಗಾನ ಮಾಡಬಾರ್ದು ಅಂತಿಲ್ಲ. ನಾವು ಅಂತೇನು, ಎಷ್ಟೋ ಪ್ರೊಫೆಷನಲ್ ಆರ್ಟಿಸ್ಟ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಟೀಚರ್ಸ್ಗಳಿದ್ದಾರೆ, ಇಂಜಿನಿಯರ್ಸ್ಗಳಿದ್ದಾರೆ. ಬೆಳಿಗ್ಗೆ ಕೆಲಸ ಮಾಡಿಕೊಂಡು ರಾತ್ರಿ ಮೇಳಕ್ಕೆ ಹೋಗಿ ವೇಷ ಮಾಡುವ ಕಲಾವಿದರಿದ್ದಾರೆ. ಅಂಥವರೆಲ್ಲ ಇರುವಾಗ ನಾವು ಅಪರೂಪಕ್ಕೊಂದು ವೇಷ ಮಾಡೋದ್ರಲ್ಲಿ ವಿಶೇಷ ಏನಿಲ್ಲ. ನಾವು ಯಾಕೆ ವೇಷ ಮಾಡ್ತೇವೆ ಕೇಳಿದ್ರೆ ನಮ್ಮ ಮನಸ್ಸಿಗೆ ತೃಪ್ತಿನೇ ಇರ್ತದೆ. ಇದರಿಂದ ನಮಗೆ ಯಾವುದೇ ಅಪೇಕ್ಷೆ ಇಲ್ಲ. ನಮ್ಮ ಸಂಸ್ಥೆ, ನಾನು ಅಂತಲ್ಲ, ನಮ್ಮ ಸಂಸ್ಥೆ ಎಲ್ಲ ಕಲಾವಿದರು ಅಷ್ಟೇ, ಅವರಿಗೆ ಆತ್ಯಂತಿಕವಾಗಿ ಸಿಗುವುದೇನು ಕೇಳಿದ್ರೆ ಮನಸ್ಸಿಗೆ ಸಮಾಧಾನ. ಈ ವರ್ಕಲ್ಲಿ ಬ್ಯುಸಿ ಇರುವ ಹೊತ್ತಿಗೆ ಇಂಥದ್ದೊಂದು ಇಲ್ಲದೆ ಇದ್ದಾಗ ಅದರಲ್ಲಿ ನಾವು ಕಳೆದೋಗ್ಬಿಡ್ತೇವೆ. ಒಂದು ಬಿಡುವು ಸಿಕ್ಕಿದಾಗ, ಒಂದು ಯಕ್ಷಗಾನದಲ್ಲಿ ಒಂದು ತಾಳಮದ್ದಳೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಒಂದು ಸಮಾಧಾನ, ಓಕೆ, ಒಂದು ಖುಷಿ ಆಯಿತು, ನನಗೆ ಇಷ್ಟಪಟ್ಟು ಕೆಲಸ ಮಾಡಿದೆ ಅಂತ ಅನಿಸ್ತದೆ. ಅದೇ ಅಷ್ಟೇ. ನಮ್ಮ ಸಂಸ್ಥೆ ಅಷ್ಟೇ. ಇನ್ನು ಅನೇಕ ಕಲಾವಿದರು ಅದರೊಳಗೆ ಬರಬೇಕು. ನಮ್ಮ ಸಂಸ್ಥೆಯಿಂದ ಅನೇಕ ಕಲಾವಿದರು ಹೊರಗೆ ಹೋಗಬೇಕು. ನಮ್ಮ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಬೇಕು ಅಂತ ನನ್ನ ಆಸೆ. ಅದಕ್ಕೆ ಬೇಕಾದಾಗೆ ನಿಮ್ಮ ಮೂಲಕ ಅನೇಕ ಕಲಾ ಪೋಷಕರು ನೆರವಾಗಲಿ ಎನ್ನುವುದಾಗಿ ಕೇಳಿಕೊಡುತ್ತೇನೆ. ಸೊ ನೀವು ಎಷ್ಟು ವರ್ಷದಿಂದ ಮುಂಬೈನಲ್ಲಿದ್ರಿ? ಮುಂಬೈಯಲ್ಲಿ ಬಿಫೋರ್ ಕೋವಿಡ್ ಇದ್ದೆ 3 ಇಯರ್ಸ್. ಆಫ್ಟರ್ ಕೋವಿಡ್ ಟೈಮಲ್ಲಿ ಮತ್ತೆ ಊರಿಗೆ ಹೋದೆ. ಮತ್ತು ಈಗ ಇಲ್ಲಿ 1 ವರ್ಷ ಆಯಿತು ಮುಂಬೈಗೆ ಬಂದು. ಅಂತ ಇದ್ರೆ ನಿಮ್ಮ ಒಂದು ಯಕ್ಷಗಾನದ ಸೆಳೆತ ಊರಿಗೆ ಎಳಿತಾ ಇದೆ. ಇವಾಗ ಸ್ವಲ್ಪ ಏನೋ ರಿಲ್ಯಾಕ್ಸ್ ಕಾಣಿಸ್ತಿದೆ. ಇಲ್ಲ, ನಾನು ಮೊದಲು ಬಂದಾಗ ಯಕ್ಷಗಾನದೊಂದಿಗೆ ಮುಂಬೈಯಲ್ಲಿ ಯಕ್ಷಗಾನದ ನಂಟಿತ್ತು ನನಗೆ. ಯಾಕಂದರೆ ನಮ್ಮ ಸಂಸ್ಥೆಯ ಸಂಚಾಲಕರಾದ ಮಹೇಂದ್ರ ಶೆಟ್ಟಿ ಅವರು ನನಗೆ ಕಸಿನ್ ಬ್ರದರ್. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು ಯಕ್ಷಗಾನದ ವಿಷಯದಲ್ಲಿ. ನಾನು ಮುಂಬೈಗೆ ಬಂದಾಗ ಮೊದಲು ಅವಕಾಶ ಕೊಟ್ಟದ್ದೇ ಅವ್ರು, ವೇಷಕ್ಕಾಗಲಿ, ತಾಳಮದ್ದಲೆ ಅರ್ಥ ಹೇಳೋದಕ್ಕಾಗಲಿ, ಈ ನಿರೂಪಣೆ ಮಾಡೋದಕ್ಕಾಗಲಿ. ಅಂದರೆ ಯು ಕ್ಯಾನ್ ಡೂ ಇಟ್, ನೀನು ಮಾಡ್ಬೋದು, ನೀನು ಯಾಕೆ ಹಿಂದೆ ಹೋಗ್ತೀವಿ, ಮುಂದೆ ಹೋಗಿ ಮಾಡು ಅಂತೇಳಿ ತುಂಬ ಸಲ ನನ್ನನ್ನು ಫೋರ್ಸ್ ಮಾಡಿ ದುಡಿದ್ದಾರೆ. ಅವ್ರಿಗೆ ನಾನು ಈ ಟೈಮಲ್ಲಿ ನೆನಪಿಸ್ಕೊಳ್ತೀನಿ. ಅವ್ರ ಮೂಲಕ ಬಂದೆ. ಆಮೇಲೆ ಊರಿಗೂ ಅಷ್ಟೇ, ಊರಲ್ಲಿ ಹೋದಾಗ ಇತ್ತು ನೀವು ಹೇಳಿದಾಗ ಯಕ್ಷಗಾನ ಸೆಳೆತ ಊರಿಗೆ ಕೊಂಡೋಯ್ತು ಏನೋ ಗೊತ್ತಿಲ್ಲ. ಬಟ್ ಯಕ್ಷಗಾನ ಸೆಳೆತ ಒಂದು ಜೀವನ ಅಲ್ಲ ಅನ್ನೋದು ಊರಿಗೆ ಹೋದ್ಮೇಲೆ ಅರ್ಥ ಆಯಿತು. ಯಕ್ಷಗಾನ ಜೊತೆಗೆ ಬದುಕು ಎರಡನ್ನೂ ಸಮನ್ವಯ ಮಾಡಿಕೊಳ್ಬೇಕು ಅಂತಾದರೆ ಮುಂಬೈ ಅಂತ ಮಹಾನಗರದಲ್ಲಿ ಸಾಧ್ಯ ಅಂತ ನನಗನ್ನಿಸ್ತು. ಆದರೆ ಇಲ್ಲಿ ಮುಂಬೈ ಬದುಕು ಕೊಡ್ತದೆ, ಕಲೆಗೂ ಪೂರಕವಾಗಿ ಒದಗುತ್ತದೆ. ಅಂದರೆ ಮುಂಬೈ ಹೆಚ್ಚುಗಾರಿಕೆ ಅಂತ. ನಮ್ಮ ಜೊತೆ ಇವತ್ತು ಪ್ರಕಾಶ್ ಅಣ್ಣ ಇದ್ದಾರೆ. ಸೊ ಯಕ್ಷಗಾನ ಎಷ್ಟು ವರ್ಷದಿಂದ ಕಲಿತಾ ಇದ್ರಿ? ನಾನು ಯಕ್ಷಗಾನ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರುವಾಗ ನಾನು ಉಡುಪಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಹಿರಿಯಡ್ಕ ಗೋಪಾಲರಾವ್ ಅಂತ ಅವರು ರಾಜ್ಯ ಪ್ರಶಸ್ತಿ ವಿಜೇತರು, ಅವರಿಂದ ನಾನು ಕಲಿತದ್ದು ನಾನು. ನಂತರ ಅಲ್ಲಿ ಸಣ್ಣವರೆಗೂ ಸ್ವಲ್ಪ ಪಾತ್ರವನ್ನು ಮಾಡ್ತಾಯಿದ್ದೆ. ನಂತರ ಇವಾಗ ಬಾಂಬೆಗೆ ಬಂದ ಮೇಲೆ ಆಲ್ಮೋಸ್ಟ್ ಇಟ್ಸ್ 20+ ಇಯರ್ಸ್ ನಾವು. ಸೊ ಬಾಂಬೆಗೆ ಬಂದ ಮೇಲೆ ಸ್ವಲ್ಪ ಸಮಯ ಯಕ್ಷಗಾನ ಮಾಡ್ತಾ ಇರಲಿಲ್ಲ. ನಂತರ ನಾವೇ ಒಂದು ಮಂಡಳಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಆ್ಯಕ್ಚುಲಿ ಮುಂಬೈಯಲ್ಲಿ. ಆದರೆ ಆವಾಗಿಂದ ನಾನು ಆಲ್ಮೋಸ್ಟ್ ಸಿನ್ಸ್ ಲಾಸ್ಟ್ 15 ಇಯರ್ಸ್ ನಾನು ಯಕ್ಷಗಾನ ಮಾಡ್ತಾಯಿದ್ದೇನೆ ಇವಾಗ. ಹೌದು.
ಹೇಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನೀವು ಒಂದು ಜಾಬಿಗೋಸ್ಕರ ಮುಂಬೈಗೆ ಬಂದಿರ್ತೀರಿ? ಹೌದು, ನಾನು ಜಾಬಿಗೋಸ್ಕರ ಬಂದದ್ದು. ಬಟ್ ಇದು ಯಕ್ಷಗಾನ ಅಂದರೆ ಇದೊಂದು ನಮ್ಮ ಹವ್ಯಾಸ ಆ್ಯಕ್ಚುಲಿ. ಸೊ ನಾವು ಮೊದಲೇ ಕಲ್ತಿದ್ದೆ ಅಂದರೆ ಇವಾಗ ನಾವು ನಾಟ್ ಓನ್ಲಿ ಮೀ, ಈವನ್ ನಮ್ಮ ಮನೆಯವರು ಕೂಡ ಅಷ್ಟೇ. ಯಕ್ಷಗಾನ ಅಂದರೆ ಅವ್ರಿಗೆ ಹುಚ್ಚು ಆ್ಯಕ್ಚುಲಿ, ಎಲ್ಲರೂ ಅಷ್ಟೇ. ಈಗ ನನಗೆ ಕೂಡ ಅಷ್ಟೇ ಯಕ್ಷಗಾನ ತುಂಬ ಒಳ್ಳೆಯದು ಆ್ಯಕ್ಚುಲಿ. ಅದಕ್ಕಾಗಿ ನಾನು ಯಕ್ಷಗಾನವನ್ನು ಇದು ಮಾಡ್ತಾಯಿದ್ದೇನೆ. ಇಸ್ ಎ ಪಾರ್ಟ್ ಟೈಮ್ ಇದು ಮಾಡ್ತಾಯಿದ್ದೆ ಆ್ಯಕ್ಚುಲಿ. ಅವಾಗ ನಾವು ಮೇ ಬಿ ಇಯರ್ಲಿ ನಾವು 10-12 ಪ್ರದರ್ಶನ ಮಾಡ್ತಾ ಇರ್ತೇವೆ ನಾವು ಹೀಗೆ. ಹೌದು. ಸೊ ಈಗ ಮುಂಬೈನಲ್ಲಿದ್ದು ನಾವು ಇನ್ನೊಂದು ಕೆಲಸ ಮಾಡ್ತಾ ಇರ್ತೀವಿ, ಬಿಸ್ನೆಸ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಅದ್ರ ಜೊತೆ ಹೇಗೆ ಟೈಮ್ ಅಡ್ಜಸ್ಟ್ ಆಗುತ್ತೆ? ನಾವು ಇನಿಷಿಯಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಆ್ಯಕ್ಚುಲಿ. ಬಟ್ ಇವಾಗ ಪ್ರಾಕ್ಟೀಸ್ ಅಂತೇನು ಇರೋದಿಲ್ಲ. ಸೊ ಎಲ್ರಿಗೊಂದು ನಾವು ಒಂದೊಂದು ಪ್ರಸಂಗವನ್ನು ಫಿಕ್ಸ್ ಮಾಡ್ತೇವೆ. ಪ್ರಸಂಗ ಫಿಕ್ಸ್ ಮಾಡಿ ಇಂಥವ್ರಿಗೆ ಇಂಥ ಪಾತ್ರವನ್ನು ನಾವು ಕೊಟ್ಟು ಬಿಡ್ತೇವೆ. ಸೊ ಅವರೇ ಆ ಪಾತ್ರದ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ಅವರು ಬರ್ತಾರೆ. ಸೊ ಆ ಪ್ರಕಾರ ನಾವು ಮಾಡ್ತೇವೆ. ಇವಾಗ ಟ್ರಯಲ್ ಅಥವಾ ಏನು ಕೂಡ ನಾವು ಮಾಡೋದಿಲ್ಲ ಆ್ಯಕ್ಚುಲಿ. ಇಲ್ಲ ಊರಲ್ಲಿ ಕೂಡ ಇವನ್ ಇಲ್ಲಿ ಕೂಡ ಸಣ್ಣ ಮಕ್ಕಳು ಕೂಡ ಇವಾಗ ಕಲಿತಾ ಇದ್ದಾರೆ. ಯಾಕೆ ಅವರು ಇಂಗ್ಲೀಷ್ ಮೀಡಿಯಮ್ ಕಲಿತಾರೆ, ಅವ್ರಿಗೆ ಕನ್ನಡ ಗೊತ್ತಿರೋದು ಕೂಡ ಇಲ್ಲ. ಇವಾಗ ನಾವು ನೋಡಿದರೆ ನಾವು ನೆಕ್ಸ್ಟ್ ಮಂತಲ್ಲಿ ಒಂದು ಯಕ್ಷಗಾನ ಮಾಡ್ತಾ ಇದ್ದೇವೆ. ಸೊ ನಾವು ಕಂಕುಣಿಯಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲ ಮಕ್ಕಳು ಅವ್ರಿಗೆ ಕನ್ನಡ ಯಾರು ಕೂಡ ಬರೋದಿಲ್ಲ. ಬಟ್ ಸ್ಟಿಲ್ ನಾವು ಅವರಿಗೆ ಕಲಿಸಿ ಕುಣಿತ ಕಳಿಸಿ ನಂತರ ಅದರಲ್ಲಿ ನಾವು ಅವರಿಗೆ ಸಂಭಾಷಣೆ ನಮ್ಮ ಭಾಷೆಯಲ್ಲಿ ಇದು ಬರೆದು ಕೊಟ್ಟು ಇಂಗ್ಲೀಷಲ್ಲಿ ಬರೆದು ಕೊಟ್ಟೋದು ಆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಆ್ಯಕ್ಚುಲಿ. ಅದು ಸಣ್ಣ ಮಕ್ಕಳಿಗೆ ಕೂಡ ಯಕ್ಷಗಾನ ಮುಂದೆ ತಗೊಂಡು ಹೋಗೋದ್ರಲ್ಲಿ ಅದೊಂದು ಒಳ್ಳೆಯ ಆ್ಯಕ್ಚುಲಿ. ಯಕ್ಷಗಾನ ಹೀಗೆ ನಾವು ಇದಾಗಬಾರ್ದು, ಅದನ್ನು ಮುಂದೆ ಹೌದು ಅದನ್ನು ಮುಂದೆ ನಾವು ಎಲ್ಲರೂ ಬೆಳೆಸಬೇಕಂತ ಅಷ್ಟೇ. ಹೌದು. ಸೊ ನೀವು ಹೇಳಿದ್ರಿ ಸಣ್ಣ ಮಕ್ಕಳಿಗೂ ಸಹ ನೀವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆದು ನಾವು ಕನ್ನಡ ಟ್ರಾನ್ಸ್ಲೇಷನ್. ಬಟ್ ಇವಾಗ ಊರಿನಲ್ಲಿ ಆದರೆ ಹೇಳಿ ಭಾಗವತ ಆದಂತ ಒಂದು ಮಾತಿದೆ. ಸೊ ಮುಂಬೈನಲ್ಲಿ ಆ ಟಚ್ಚೇ ಇಲ್ಲ. ಆದ್ರೂ ಸಹ ಮಕ್ಕಳು ಕಲಿಯುವಾಗ ಅವ್ರಿಗೇನೋ ಒಂದು ಟಫ್ ಅನ್ಸಲ್ವಾ, ಅಥವಾ ಅದ್ರ ಇಂಟ್ರೆಸ್ಟ್ ಬರ್ತದಾ? ಇದೆ ಮಕ್ಕಳಿಗೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಕಲಿಸ್ತಾ ಇದ್ದೇವೆ, ಆ ಮಕ್ಕಳಿಗೆ ಆ ಮಕ್ಕಳ ಪ್ಯಾರೆಂಟ್ಸ್ ಕೂಡ ಅವ್ರಿಗೆ ಇಂಟ್ರೆಸ್ಟ್ ಇದೆ. ಆ ಪ್ರಕಾರ ಅವರು ಕೂಡ ಅವರನ್ನು ಸ್ವಲ್ಪ ಪ್ರೋತ್ಸಾಹ ಮಾಡ್ತಾರೆ, ಸ್ವಲ್ಪ ಮುಂದೆ ಹೋಗಿ ಅಂತ ಇದು ಮಾಡ್ತಾರೆ. ಆ ಮಕ್ಕಳಿಗೆ ಕೂಡ ಸ್ವಲ್ಪ ಉಮೇದು ಇರುತ್ತೆ ಆ್ಯಕ್ಚುಲಿ. ಅವರು ಕೂಡ ಬರ್ತಾರೆ, ಕಲಿತಾರೆ, ಜಸ್ಟ್ ಮಾಡ್ತಾರೆ ಅವರು. ಬಟ್ ಇಟ್ಸ್ ಗ್ರೇಟ್ ಆ್ಯಕ್ಚುಲಿ. ಲಾಸ್ಟ್ 1-2 ಯಕ್ಷಗಾನ ಮಾಡಿದ್ದೇವೆ. ಆ ಮಕ್ಕಳಿಗೆ ನಾನು ಹೇಳಿದಾಗೆ ಅವ್ರಿಗೆ ಕನ್ನಡ ಏನು ಕೂಡ ಬರೋದಿಲ್ಲ. ನಾನು ಅವರಿಗೆ ಇಂಗ್ಲೀಷಲ್ಲಿ ಬರೆದು ಕೊಡೋದು, ಬಟ್ ಅದು ಕನ್ನಡದಲ್ಲಿ ಇರುತ್ತೆ, ಬಟ್ ಇಂಗ್ಲೀಷಲ್ಲಿ ಬರೆದು ಕೊಡೋದು. ಅವರು ಅದನ್ನು ಬಾಯಿಪಾಠ ಮಾಡ್ತಾರೆ, ಬರ್ತಾರೆ, ನಲಿಲಿಕ್ಕೆ ನಾವು ಹೇಳಿಕೊಡ್ತಾರೆ, ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅವರು. ಹೌದು. ಸೊ ಅಂದರೆ ನಿಮ್ಮ ಮಾತಿನಿಂದ ಒಂದು ಹೇಳಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಪೇರೆಂಟ್ಸಿಗೆ ಇಂಟ್ರೆಸ್ಟ್ ಇದ್ದರೆ ಮಕ್ಕಳು ಅವರಷ್ಟಕ್ಕೆ ಅವ್ರು ಕಲಿತಾರೆ ಅನ್ನೋದು ಖಂಡಿತ. ಸೊ ಈ ಒಂದು ಕಲೆ ಉಳಿಬೇಕು, ಬೆಳಿಬೇಕು ಅನ್ನೋದು ಎಲ್ಲ ಕಲಾವಿದರ ಒಂದು ಆಶಯ ಸಹ. ಸೊ ಉಳಿಲಿ, ಬೆಳೀಲಿ. ನಾವು ಮುಂಬೈನಲ್ಲಿದ್ದು ಊರಲ್ಲಿ ಆಡುವಂಥ ಯಕ್ಷಗಾನ ನಾವಿಲ್ಲೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ವಿ. ಸೊ ತುಂಬ ಕಲಾವಿದರು ಯಕ್ಷಗಾನನ ಇಂಟ್ರೆಸ್ಟ್ ಕೊಡ್ತಾ ಇದ್ರಿ, ಸೊ ಬೆಳೆಸ್ತಾ ಇದ್ರಿ. ಇನ್ನು ಬೆಳಿಬೇಕು, ಉಳಿಬೇಕು. ತುಂಬುದರದೇ ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ. ನಮ್ಮ ಜೊತೆ ಅಣ್ಣ ಇದ್ದಾರೆ. ಸೊ ನಮಸ್ತೆ ಅಣ್ಣ. ನಮಸ್ತೆ. ನೀವು ಎಷ್ಟು ವರ್ಷದಿಂದ ಮುಂಬೈನಲ್ಲಿದ್ರಿ? ನಾನು ಮುಂಬೈಲಿ 22 ವರ್ಷದಿಂದ ಇದ್ದೆ. ಬಳಿಕ ಕೋವಿಡ್ ಟೈಮಲ್ಲಿ ನನಗೆ ಹೈದರಾಬಾದ್ ಶಿಫ್ಟ್ ಆಗಬೇಕು ಅಂತ ಬೇಕಾದಂಥ ಸಂದರ್ಭ ಬಂತು. ಹಾಗಾಗಿ 4-5 ವರ್ಷದಿಂದ ಈಗ ಹೈದರಾಬಾದಲ್ಲಿದ್ದೇನೆ. ಓಕೆ. ಸೊ ಇವಾಗ ಮುಂಬೈನಲ್ಲಿ ಇಲ್ಲ, ಈಗ ಯಕ್ಷಗಾನಕ್ಕೋಸ್ಕರ ಬಂದಿದ್ದು. ಓಕೆ. ಸೊ ಯಕ್ಷಗಾನ ಕಲಾವಿದರನ್ನ ನಾವು ಹೀಗೆ ಗುರುತಿಸಬೇಕು. ಹೈದರಾಬಾದಿನಿಂದ ಮುಂಬೈಗೆ ಬಂದು ಯಕ್ಷಗಾನನ ಮಾಡ್ತಾ ಇದ್ದೀವಿ. ಇದೇ ಒಂದು ಸ್ಟೇಜ್ ಅಲ್ಲ ನಮ್ಮ ಕಲೆಯನ್ನು, ನಮ್ಮ ಟ್ಯಾಲೆಂಟನ್ನು ಪ್ರಸ್ತುತಪಡಲಿಕ್ಕೆ. ಓಕೆ. ಹಾಗಾಗಿ ಬರಬೇಕಾದಂಥ ಸಂದರ್ಭ ಉಂಟು. ಮತ್ತು ಯಕ್ಷಗಾನವನ್ನು ಆರಾಧಿಸುವವರು ನಾವು. ಯಾಕೆ ಹೈದರಾಬಾದಲ್ಲಿ ನಿಮಗೆ ಈ ಥರ ಒಂದು ಇದು ಸಿಗೋದಿಲ್ವಾ? ಯಾಕಂತ ಹೇಳಿದ್ರೆ ಈ ಟೀಮಿನಲ್ಲಿ ನಾನು ಹೇಳಬೇಕಂತ ಹೇಳಿದ್ರೆ ಒಂದು 15 ವರ್ಷದಿಂದ ಮೊದಲೇ ಇದೆ. ಈಗ ಮಹೇಂದ್ರ ಶೆಟ್ಟರ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ನಮ್ಮದೆಲ್ಲ 25 ವರ್ಷದ ಗೆಳೆತನ. ಓಕೆ. ಹಾಗಾಗಿ ಸೊ ಎಷ್ಟು ಟೈಮ್ನಿಂದ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರ ಅಂತಂದರೆ ಇವತ್ತಿನ ಒಂದು ಪ್ರೋಗ್ರಾಮಿಗೆ ಈಗ ಪ್ರಾಕ್ಟೀಸ್ ಮಾಡಬೇಕಲ್ಲ? ಸೊ ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ರ ಅಲ್ಲಿದ್ದು? ಇವತ್ತಿನ ಪ್ರೋಗ್ರಾಮಿಗೋಸ್ಕರ ನಾನು ಒಂದೇ ಪ್ರಾಕ್ಟೀಸ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಇರೋದು ಅಲ್ಲೇ ಆಗಿದ್ದರಿಂದ ಪ್ರಸಂಗಕರ್ತರಾದಂಥ ಸುರೇಶ್ ಶೆಟ್ಟಿ ನಂದ್ರಳ್ಳಿ ಅವರು ಫೋನ್ ಮೂಲಕ ಈ ಪದ್ಯ ಉಂಟು, ಈ ರೀತಿಯಾಗಿ ನೀನು ಸಂಭಾಷಣೆ ಮಾಡ್ಬೋದು ಈ ಸನ್ನಿವೇಶ ಅಂತ ಹೇಳಿದರು. ಆಮೇಲೆ ನಮ್ಮದು ಇರ್ಬೋದು, ನಮ್ಮ ಗುರುಗಳಾಗಿರ್ಬೋದು, ಅವ್ರ ಜೊತೆ ಕುಳಿತು ಮಾತಾಡಿ ಆ ರೀತಿ ಎಕ್ಸ್ಪ್ರೆಷನ್ ತಗೊಳ್ಳೋದು. ಓಕೆ. ಅಂದರೆ ನೀವು ಎಷ್ಟು ಟೈಮಿನಿಂದ ಯಕ್ಷಗಾನ ಕಲಿತಾ ಇದ್ರಿ? ಅಂದರೆ ಪರ್ಟಿಕ್ಯುಲರ್ ಆಗಿ ಕ್ಲಾಸಿಗೆ ಹೋಗಲಿಲ್ಲ. ಈ ಅಯ್ಯಪ್ಪ ಯಕ್ಷಗಾನ ಹುಟ್ಟಕ್ಕಿಂತ ಮೊದಲು ಮಣಿಕಂಠ ಯಕ್ಷಗಾನ ಕಲಾ ಸಂಘ ಅಂತೇಳಿ ಒಂದಿತ್ತು. ಆವಾಗ ನಾವು ಸಣ್ಣವರಾಗಿದ್ವಿ, ಒಂದು 13-14 ವರ್ಷ ಮೊದಲು. ಮಹೇಂದ್ರ ಶೆಟ್ಟರ್ ಆಗಿರ್ಬೋದು, ರಾಘವೇಂದ್ರ ಬಗ್ಗೋಡಿ ಆಗಿರ್ಬೋದು, ಅವ್ರ ಜೊತೆ ಕೂತ್ಕೊಂಡು ಅವ್ರು ಹೇಳ್ಕೊಟ್ಟದನ್ನು ನಾವು ಮಾಡ್ತಾಯಿದ್ದೀವಿ ಆವಾಗ. ಸೊ ನೀವು ಏನು ಜಾಬ್ ಮಾಡ್ಕೊಂಡಿದ್ರಿ? ಅಲ್ಲಿ ಯೋಫೋ ಮೂವೀಸ್ ಇಂಡಿಯಾ ಲಿಮಿಟೆಡಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಒಂದು 14 ವರ್ಷದ ಎಕ್ಸ್ಪೀರಿಯನ್ಸ್. ಸೊ ಈಗ ಮುಂಬೈಗೆ ಬಂದು ಇವತ್ತಿಗೋಸ್ಕರ ನೀವು ಯಕ್ಷಗಾನ ಮಾಡಲಿಕ್ಕೆ ಮುಂಬೈ ಬಂದ್ರಿ? ಮೊದಲು ಬಂದಿದ್ದೆ. ಅಂದರೆ ನಾನು ಬಂದು 2000 ಇಸ್ವಿಗೆ ಮುಂಬೈಗೆ ಬಂದಿದ್ದೆ. ಈ ಕರ್ನಾಟಕ ಸಂಘ ಆಗಿರ್ಬೋದು, ವಿಶ್ವೇಶ್ವರ ಹಾಲಲ್ಲಿ ಕುಳಿತು ಆಟವನ್ನು ನೋಡುವಂಥ ಪ್ರಸಂಗ ಇದ್ದಿತ್ತು ಆವಾಗ, ನೈಟಲ್ಲ. ಅಲ್ಲಿಂದ ಒಂದು ಆಸಕ್ತಿ ಬೆಳೀತು. ನಾನು ಕೂಡ
ಮುಂದೆ ಒಂದು ಯಕ್ಷರಂಗದಲ್ಲಿ ನನ್ನಲ್ಲಿರುವಂತಹ ಒಂದು ಪ್ರತಿಭೆಯನ್ನು ತೋರ್ಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಈಗ ಒಂದು ದಿವಸ ಮಹೇಂದ್ರ ಶೆಟ್ಟರ ಜೊತೆ ಆಟ ಆಡ್ಲಿಕ್ಕೆ ಹೋದಾಗ, ಕ್ರಿಕೆಟ್ ಆಡ್ಲಿಕ್ಕೆ ಹೋದಾಗ ಉಲ್ಲಾಸನಗರಕ್ಕೆ, ಅವರು ಹೇಳಿದ್ರು ಹೀಗೆ ನಾಗಶ್ರೀ ಪ್ರಸಂಗದ ಒಂದು ದಾರಿಕ ಮತ್ತು ಕೈರವನ ಪಾತ್ರವನ್ನು ಅವರು ಕೈರವ ಆಗಿದ್ದರು, ಅವರು ದಾರಿಕ ಆಗಿದ್ದರು, ನಾನು ಕೈರವ ಆಗಿದ್ದೆ. ಹೀಗೆ ಸಂಭಾಷಣೆ ಟೈಮ್ ಪಾಸಿಗೋಸ್ಕರ ಮಾಡ್ಕೊಂಡು ಹೋದಾಗ ಇನ್ನು ಶ್ರುತಿ ಒಳ್ಳೆ ಉಂಟು, ನಮ್ಮ ಟೀಮಿಗೆ ಬಾ ಅಂತೇಳಿ ಕರೆದ್ರು. ಅಲ್ಲಿಂದ ನನ್ನ ಕಲಾ ಪ್ರವೃತ್ತಿ ಅಂತ ಹೇಳೋದು ಸ್ಟಾರ್ಟ್ ಆಯಿತು. ಸೊ ನಮಗೆ ಒಂದು ಖುಷಿ ಪಡುವಂಥ ವಿಷಯ ಅಂತ ಹೇಳಿದರೆ, ನಾವು ಕಲೆನ ಎಲ್ಲೇ ಇದ್ರೂ ನಾವು ಕಲಿಬಹುದು, ನಾವು ಎಲ್ಲೇ ಇದ್ರೂ ವ್ಯಕ್ತಪಡಿಸ್ಬೋದು ಅನ್ನೋದಕ್ಕೆ ಅಣ್ಣಪ್ಪ ಅಣ್ಣ ಅವರು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೆ. ಹೈದರಾಬಾದಲ್ಲಿ ಇದ್ರೂ ಸಹ ಸೊ ಅಲ್ಲಿಂದ ಎಲ್ಲವನ್ನೂ ಕನೆಕ್ಟ್ ಮಾಡಿಕೊಂಡು ಸೊ ಪ್ರಾಕ್ಟೀಸ್ ಮಾಡಿಕೊಂಡು ಇವತ್ತು ಇಲ್ಲಿ ಬಂದು ಮುಂಬೈನಲ್ಲಿ ಡೊಂಬಿಯಲ್ಲಿ ಬಂದು ಅವರು ಒಂದು ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಇವತ್ತಿನ ಪ್ರಸಂಗದಲ್ಲಿ ಈಗ ಎರಡನೇ ವೇಷನ್ ನಂದು ರುದ್ರಾಕ್ಷ ಅಂತ ಹೇಳಿ. ಇದಕ್ಕೂ ಮೊದಲು ಮಾಂತ್ರಿಕನ ಅಂಗುಲಿಮಾಲ ಅನ್ನುವಂಥ ಪಾತ್ರವನ್ನು ನಿರ್ವಹಿಸಿದ್ದೇನೆ, ನೋಡಿರ್ಬೋದು ನೀವು. ಮುಂಬೈನಲ್ಲಿ ಇಂಥ ಒಂದು ನಮ್ಮ ಗಂಡು ಕಲೆ ಮೆರೆದಾಡ್ತಾ ಇದೆ ಅನ್ನೋದಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗಲಿನ ನಿಟ್ಟಿನಲ್ಲಿ ಹೇಳಬೇಕು ಅಂತ ಗಂಡು ಕಲೆ ಅಂತ ಹೇಳಿದ್ರೆ ತಪ್ಪಾಗ್ಬೋದು. ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಕೂಡ ಅದೇ ಮಟ್ಟಕ್ಕೆ ಬಂದಿದ್ದಾರೆ. ಗಂಡು ಕಲೆ, ಹೌದೌದು. ಅದು ಹೆಣ್ಣು ಮಕ್ಕಳು ಗಂಡಿನ ಥರನೇ ಕುಣಿಯೋದ್ರಿಂದ ಸೊ ನೀವು ಸಹ ಅವರಿಗೆ ಸಪೋರ್ಟ್ ಕೊಟ್ಟಿದ್ರಿ ಅಲ್ವಾ? ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಕ್ಷಗಾನನ ಉಳಿಸ್ಬೇಕು, ಯಕ್ಷಗಾನ ಬೆಳಿಬೇಕು. ಈಗ ನಮ್ಮ ಯುವ ಪೀಳಿಗೆ ಇರ್ಬೋದು, ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಅದು ಇದು ನೋಡ್ಕೊಂಡೇ ಇರ್ತಾರೆ. ಅಂಥವರಿಗೆ ನಮ್ಮ ಈ ಕರಾವಳಿಯ ಗಂಡು ಕಲೆ ಅಂತೇಳಿ ನೀವು ಹೇಳಿದ್ರಲ್ಲ, ಅದನ್ನು ತೋರಿಸ್ಬೇಕು. ಎಲ್ಲಾದರೂ ಯಕ್ಷಗಾನ ಇದ್ದರೆ ಮಕ್ಕಳನ್ನ ಕರ್ಕೊಂಡು ಬರಬೇಕು, ತೋರಿಸ್ಬೇಕು. ಆ ಮಕ್ಕಳಿಗೆ ಆ ವಾತಾವರಣವನ್ನು ಸೃಷ್ಟಿ ಮಾಡುವಾಗ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ನನ್ನ ಮಗಳು ನಾನು ಇಲ್ಲಿ ಬಾಂಬೆ ಬರ್ತಿದ್ದಂತೆ, ಪಾಪ ನೀನು ಯಕ್ಷಗಾನ ಉಂಟು ನೋಡಬೇಕು ಅಂತೇಳಿ ಬಂದು, ಅಂದರೆ ಆ ರಕ್ತ ಅಂತೇಳಿ ಬರಬೇಕು. ಹಾಗೆ ಅದು ಒಂದು ಯಕ್ಷಗಾನ ಉಳಿತದೆ ಮುಂದಿನ ಪೀಳಿಗೆ ಅಂತ. ಒಂದು ಮಾತ್ರ ಸತ್ಯ, ಯಕ್ಷಗಾನಕ್ಕೆ ಅಳಿವಿಲ್ಲ. ಥ್ಯಾಂಕ್ ಯು ಇಷ್ಟೊಂದು ಟೈಮ್ ಕೊಟ್ಟಿದ್ದಕ್ಕೆ. ಈ ವಿಡಿಯೋದಿಂದ ನಿಮಗೆ ಏನು ಅರ್ಥ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂತಂದರೆ ಯಕ್ಷಗಾನನ ಉಳಿಸಿ ಬೆಳೆಸಿ ಅಂತ ಹೇಳೋದು ಮಾತ್ರ ಅಲ್ಲ, ಯಕ್ಷಗಾನನ ಉಳಿಸಿ ಬೆಳೆಸುವಂಥ ಪ್ರಯತ್ನ ಈ ಒಂದು ಟೀಮ್ ಮುಖಾಂತರ ನಡೀತಾ ಇದೆ ಅಂತಲೇ ನಾವು ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.